ಏನ್ ಎಲ್ಲರಿಗೂ ಉಪಯೋಗ ಬರುವಂತಹದ್ದು ಇದು. ಅದಕ್ಕೆ ಹೇಳ್ಯಾರ ಅವರು, ನಿಮ್ ಬಾಳೆ ಯಾರಿಗೂ ಉಪಯೋಗ ಬರ್ತದೆ ಹೇಳ್ರಿ ಅಂತ. ಆ ಲಾಭವನ್ನು ಮಾಡ್ಕೊರಿ, ಸುಮ್ಮನೆ ವ್ಯಾಳೆ ಕಳಿತೀರಿ ಅಂತ. ಬಾಳೆ ನೆನಪಿನ್ಯಾಗ ವ್ಯಾಳೆ ಕಳೆದದ್ದೆಲ್ಲ ವ್ಯಾಪ್ತನೆ. ಏನ್ ಹೀನ ಸಂಸ್ಕಾರಗಳನ್ನ ಮಾಡ್ಕೊಂಡು ಮತ್ತೆ ಹೀನ ಜನ್ಮಕ್ಕೆ ಕಾರಣೀಭೂತ ಆಗ್ತದೆ. ಬಾಳೆದ ನೆನಪಿನಾಗ ಇದ್ದವಾಗ ಯಾವ ನೆಮ್ಮದಿ ಐತೆ? ಬಾಳೆದ ನೆನಪು ಕೈ ಬಿಟ್ಟ ಈ ಪಾರಮಾರ್ಥ ಚಿಂತನ ತೊಡಗಿದವ್ರು ಯಾರು ದುಃಖಿಗಳಾಗ್ಯಾರ? ಎಲ್ಲಾರು ಸುಖ ಹೊಂದ್ಬೇಕಂತ ಮನಿ ಹಾಕ್ಸಿರಿ. ವಶಿಷ್ಠರ ಆಶ್ರಯ ನಾವು ಹೊಂದಾಗ ಯಾಕ್ರಿ? ವಶಿಷ್ಠರ ಆಶ್ರಮ ಹೆಂಗಿದ್ದು? ಸಾದಾ ಜೀವನ, ಉದಾತ್ತ ಚಿಂತನ ಅಂದ. ಅಜ್ಜವ್ರ ಮೊದಲಿನ ಮನಿ ಇದ್ದಾಗ ಅಲ್ಲಿ ಮುಂದೆ ಕೊನೆಯಾಗ ಆಕಳ ಕಟ್ಟೋದು ಅಷ್ಟ್ರಾಗ ಒಬ್ರು ಯಾರು ಅಜ್ಜಾರು ಹೇಳಿದ್ರು, ನನಗೆ ನೆನಪಿಲ್ಲ. ಅವ್ರು ಬಂದು ಅಪ್ಪ ಅವ್ರು ಇದನ್ನ ನೋಡಿದಾರೆ, ವಶಿಷ್ಠ ಆಶ್ರಮ ಬರಾಹ ಅಂದ್ರಂತ. ಇದು ವಶಿಷ್ಠ ಆಶ್ರಮಪ್ಪ ಇದು ಅಂದ್ರಂತವ್ರು. ಅಗದಿ ಸಾದಾ ಜೀವನ, ಯಾವ ಆಡಂಬರನೂ ಇಲ್ಲ. ನಾವು ಭವ್ಯವಾದ ಬಂಗ್ಲೆ ಮಾಡಿ ಅದು ಚಂದ ಇದು ಚಂದ ಮನೆ ಏನ್ ಲಾಭ ಮಾಡಿ? ಅರಮನಿ ಅಂತ ಮನೆ ಹಾಕಿ ಸುಖ ಸಿಗ್ತೇನೆ ನಿನಗೆ? ಅದ್ರ ಕಡೆ ಗಮನ ಕೊಡ್ಲಿಲ್ಲ ಅವ್ರು. ಏನೆಲ್ಲ ದುರ್ಕಸ್ಗಳು ಸಾಮರ್ಥ್ಯ ಇತ್ತು, ಆದ್ರೆ ಅದ್ರ ಬಗ್ಗೆ ಅದ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ತಿಳಿದು ಉದಾಸೀನ ಆದ್ರು. ಬರೇ ಅದ್ರ ಕಡೆನೆ ಲಕ್ಷ ಕೊಟ್ರೆ ಅದ್ರಾಗ ವೇಳೆ ಹೋಗ್ಬಿಡ್ತೈತಿ ನಮ್ದೆಲ್ಲ ಆಯುಷ್ಯದ ವೇಳೆ ಎಲ್ಲ. ಅದನ್ನ ಮಾಡಿಸೋದು, ಅದನ್ನ ರಿಪೇರಿ ಮಾಡಿಸೋದು, ಬರೇ ಇದ್ರಾಗ ಹೋಗ್ತಲ್ಲ ನಿನ್ನ ಜೀವನ. ತಿಡ್ಯಾಡೋದ್ರಾಗ ಆಯ್ತಲ್ಲ ನೀನು, ಹೌದಿಲ್ಲ? ಈ ಶರೀರ ಮೆರವಣಿಗೆ ಮಾಡೋದ್ರಾಗ ಹೋತ್ ನಿಂದ ಆಯುಷ್ಯ ಎಲ್ಲ ಅಂತ. ಹಂಗದ ಎಲ್ಲ. ಇದು ಕೆಡಬಾರ್ದು, ಹಿಂಗ ಇಟ್ಕೋಬೇಕಪ್ಪ ಇದನ್ನಂತ. ಹಿಂಗಿದ್ರೆ ನಾವು ಆರಾಮಿರ್ತೇವೆ ಅಂತ ನೀವು ಭಾವಿಸ್ಕೊಂಡ್ರಿ. ಹಂಗಿಲ್ಲ ಅದು. ಇದನ್ನ ನೆನಪೆಲ್ಲ ಕೈ ಬಿಟ್ಟಾಗ ನೀ ಆರಾಮಿರ್ತೀವಿ. ಆರಾಮಿನ ಭಾವದಾಗ ಇವ್ಯಾವೂ ಇಲ್ಲ. ಜಗತ್ತಿನ ಭಾವ ಎಲ್ಲ ಅಡಿಗಿದಾಗ ನಿನಗೆ ಅನುಭವ ಬರ್ತದೆ. ಯಾಕೆ ಅದ್ರ ಸಂಬಂಧ ತೆರಿಗೆ ಕೆಡಿಸ್ಕೊಡ್ತೀವಿ? ವ್ಯರ್ಥ ವೇಳೆ ಕಳೀತಿಯಲ್ವೋ ನೀನು. ಎಚ್ಚರಿಕೆ ಇದೆ ಖರೆ ಇದೆ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡು ಕುಂತೀವಿ. ಎಚ್ಚರಿಕೆ ಬಾಳೆ ಇದೆ ಖರೆ ಅಂತ ತಿಳ್ಕೊಂಡು. ಕನಸಿನ ಬಾಳೆದ ಬಗ್ಗೆ ಆಸಕ್ತಿ ಐತೇನ? ಯಾಕಂದ್ರೆ ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಕನಸಿನಿಂದ ಎಚ್ಚರ ಆದ್ಮೇಲೆ ಕನಸಿನ ಬಗ್ಗೆ ಯಾರ ಚಿಂತೆ ಮಾಡ್ತಾರನ್ರಿ? ಎಚ್ಚರ ಆದವ ಹೋಗ್ಬಿಡ. ಹಂಗ ಇದು ಒಂದು ಕನಸು ಇದು ಅಂತ. ವಿಷಮ ಸಂಸಾರವಿದನು ಕನಸು ಎಂದು ಅರಿ. ಇದಕ್ಕಿಂತ ಹೆಚ್ಚಿಂದ ಅದಕ್ಕೆ ಮಹತ್ವ ಇಲ್ಲ. ಇದಕ್ಕೆ ನೀ ಬೇಕಾದಷ್ಟು ನೀ ಇದನ್ನು ಪಡೆದೇನಂದ್ರೆ ಸುಧಾ ಲಾಭ ಇಲ್ಲ ಇದ್ರಾಗ. ಅದಕ್ಕೆ ಬಲ್ಲವರು ಅದ್ರ ಬಗ್ಗೆ ಉದಾಸೀನತೆ, ಅದ್ರ ನೆನಪು ಮಾಡಕ್ ಹೋಗ್ಲಿಲ್ಲ. ಅದ್ರ ನೆನಪು ಮಾಡಿದ್ರೆ ದುಃಖ ಶುರುವಾತ. ಜಗತ್ತಿನ ಭಾವ ದುಃಖಮಯ ಅದ. ಜಗತ್ತಿನ ಭಾವ ಯಾವಾಗ ತಪ್ತೈತಿ, ಯಾವಾಗ ನಾವು ಆರಾಮಿನ ಭಾವದಾಗಿರಾಕ್ ಬರ್ತೈತಿ. ಹೊರ ಜಾಗ್ರವನ್ನು ಹೊಂದಿದವಾಗ ಎಚ್ಚರಿಕೆನ ಕನಸಾಗಿ ಹೋಗ್ಬಿಡ್ತೈತಿ. ನಿನ್ನ ನಿಜವಾದ ಇರು ಈ ದೃಶ್ಯದಲ್ಲಿ ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಅದು ಹೌದು, ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಆನಂದ. ನಾವು ಅದನ್ನು ಅವಲಂಬಿಸಿಕೊಂಡು ಆರಾಮಿರ್ಬೇಕಂತ ಹೊಂಟೇವಿ. ನನ್ನ ಹೊಲ ಮನಿ ಬದುಕು ಬಾಳೆ ಈ ಶರೀರ ಉಪಾಧಿಗಳನ್ನು ಅವಲಂಬಿಸಿಕೊಂಡು ಆರಾಮಿರ್ಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸ. ಸ್ವತಂತ್ರವಾದ ಸಿದ್ಧವಾಗಿರ್ತಕ್ಕಂಥ ವಸ್ತು. ದಿನನಿತ್ಯ ನಾವು ಅನುಭವ ಮಾಡ್ತೇವೆ. ನಿದ್ರೆ ಒಳಗೆ ಏನನ್ನೂ ಅವಲಂಬಿಸಿಕೊಂಡಿಲ್ಲ. ನಿದ್ರೆ ಆರಾಮ್ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ. ಕಾಯಂ ಆರಾಮ್ ಇರ್ಬೇಕಾದ್ರೆ ಜಗತ್ತಿನ ಯಾವ ಉಪಾಧಿಗಳ ಸಂಬಂಧನೂ ಬೇಕಾಗಿಲ್ಲ. ಅದಕ್ಕೆ ಹೇಳ್ಯಾರ ಅವರು, ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂತ. ಯಾವುದೇ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದಿಲ್ಲ ಅಂತ. ಈಗ ಅವಲಂಬಿಸ್ಕೊಂಡಿರಿ ಅಲ್ಲ, ಆರಾಮದಿ ಏನಂಗಾರ ಅಂದ್ರ ಈ ಶರೀರ ಅವಲಂಬಿಸ್ಕೊಂಡಿ ಇವನ್ನೆಲ್ಲ ನಿನ್ನ ಹೊಲ ಮನಿ ನಿನ್ನ ಹೆಸರ್ಲೆ ಮಾಡ್ಕೊಂಡಿ ಆರಾಮದಿಯಾ? ಹಿಂಗಿದ್ರೆ ಆರಾಮಿರ್ತೇನ ಅಂತ ಕಲ್ಪಿಸ್ಕೊಂಡು ಇನ್ನೇನೋ ಮಾಡ್ಕೊಂತ ಹೊಂಟಿ. ಆರಾಮದಿಯಾ?
ಇದನ್ನ ನಾನಂತ ತಿಳ್ಕೊಂಡಿಲ್ಲ ಆರಾಮದಿ ಅಂತ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಆರಾಮದಿಯಾ? ಹ್ಞೂ ರೀ ಆರಾಮದಿನಿ. ಎಲ್ಲಿ ಇವನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಆರಾಮ, ನೀನಾಗಿದ್ದಾಗ ಆರಾಮ. ಶರೀರ ನಾನು ತಿಳುವಳಿಕೆ ಇಟ್ಕೊಂಡು ಕುಂತಿ, ಇದನ್ನ ಅವಲಂಬನೆ ಮಾಡ್ಕೊಂಡು ಕುಂತಿ, ಎಲ್ಲಿ ಆರಾಮ್ ಕಳ್ಕೊಳಕ್ ನೀನ್ ನೋಡು. ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ಅವಲಂಬನೆ ಮಾಡಕ್ ಹೋಗ್ಬೇಡ. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬನೆ ಮಾಡಕ್ ಹೋಗ್ಬೇಡ. ಇವೆಲ್ಲ ದುಃಖ ಕೊಡ್ತಾವನ್ನು ಹೊಳಿಬೇಕಲ್ಲ. ಯಾವ ಪುಣ್ಯಾತ್ಮ ಹೊಳಿತೈತಿ ಅಂತಿದ್ರು ಏನ್ ಅವ ಉದಾಸೀನಕ್ಕನ, ಎದ್ರ ಬಗ್ಗೆನೂ ಆಸಕ್ತಿ ಇರ್ತದ. ನಾನು ನನ್ನದು ಅಂತ ಇದನ್ನ ಯಾವ್ದು ನಿರಂತರ ದುಃಖವನ್ನು ಕೊಡ್ತೈತಿ ಅದನ್ನ ನಾನಂತ ಹೆಂಗ ಹೇಳಿ ನಾವು? ಈ ದೇಹ ಸುಖ ಕೊಡ್ತೈತಿ, ಸುಖ ದುಃಖ ಕೊಡ್ತೈತಿ. ಯಾರಿಗೆ ಕೊಟ್ಟತಿ ಹೇಳ್ರಿ? ತನ್ನ ಹಂತಿಯಲ್ಲಿ ಏನೈತಿ ಅದನ್ನ ಕೊಡ್ತೈತಿ. ನಾವು ತಿಳ್ಕೊಂಡದ್ದು ಅದು ಕೊಡುದಿಲ್ಲ. ಏನ್ ಅದಕ್ಕೆ ಅದ್ರ ಸಂಬಂಧ ತಪ್ಪಿಸ್ಕೊ, ವಿಚಾರದಿಂದ ಅದ್ರ ಸಂಬಂಧ ತಪ್ಪಿಸ್ಕೊಂಡವ್ರೆಲ್ಲ ದುಃಖರಹಿತ. ಸಂಬಂಧ ಹಚ್ಕೊಂಡವ್ರೆಲ್ಲರೂ ದುಃಖದಾಗ ಬಿದ್ದು ಒಳ್ಳೆಡ್ಲಿಕ್ಕೆ. ಇದ್ರ ಬಗ್ಗೆ ಎಷ್ಟು ಆಸಕ್ತಿ ಐತಿ. ದೇಹದ ಮ್ಯಾಗಿನ ವ್ಯಾಮೋಹ, ಸುಖ ಕೊಡ್ತೈತಿ ಅಂತ ಅದ್ರ ಮ್ಯಾಗ ವ್ಯಾಮೋಹ ಉಂಟಾಗೈತಿ ನಮ್ಗೆ. ಇದನ್ನ ವಿಚಾರ ಮಾಡಿ ನೋಡಿದಾಗ ಇದು ಒಂದ್ ಅವಸ್ಥೆ ಒಳಗೆ ತೋರ್ತತಿ. ಅವು ಇದ್ದಕ್ಕಿದ್ದಂಗೆ ಇರುದಿಲ್ಲ, ಅದು ವಿಕಾರಕ್ಕೂ ಅಂತ ಹೊಂಟೈತಿ. ಕ್ಷಣಕ್ಕನ ಬದಲಾವಣೆ ಹಾಕೊಂತ ಹೊಂಟೈತಿ. ಕ್ಷೀಣ ಆಗಿ ನಾಶ ಆಗಿ ಹೋಗ್ತೈತಿ. ಅಂತಹದ್ದನ್ನ ನೀ ಅವಲಂಬಿಸುವ ಸುಖ ಒಂದು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಈ ಕೆಡುವ ಕಾಯದ ಮೋಹವನ್ನು ಮಾನು ಮನುಜ ಅಂತ. ಅದಕ್ಕೆ ಬಲ್ಲವರು ಈ ದೇಹ ಭಾವನೆಯನ್ನು ಬಿಟ್ಟ ಆತ್ಮ ಭಾವನೆಯನ್ನು ಗಟ್ಟಿ ಮಾಡ್ಕೊಂಡಿರ್ತಾರೆ. ಸತತ ಅಭ್ಯಾಸದಿಂದ ಅದು ಗಟ್ಟಿ ಆಕೈತಿ. ಅಭ್ಯಾಸದಿಂದ ಇದು ಅನುಭವ ಆದಾಗ ಆ ಭಾವದಾಗ ಇರಾಕ ಆರೂಢ ಸ್ಥಿತಿ ಬರ್ತದ. ಅಭ್ಯಾಸಿಗೆ ಬರುದಿಲ್ಲ ಅವಂಗಿನ್ನ. ಅದು ಅಭ್ಯಾಸ ಮಾಡ್ತಿರ್ತಾನ, ಬಿಟ್ಟ ಅಭ್ಯಾಸ ಹೇಳುವುದು ಕೇಳುವುದು ಮಾಡ್ತಾನ ಅಂದ್ರೆ ಸುಧಾ ಅವನ ಇರಾಕಾಗಲ್ಲ. ಅಭ್ಯಾಸದಿಂದ ಅನುಭವ ಆಗ್ತೈತಿ. ಇದ್ರ ಬಗ್ಗೆ ನಮ್ಮ ಬಗ್ಗೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಹೇಳುದು ಕೇಳುದು ಅಭ್ಯಾಸ ಬಿಡಬಾರ್ದು. ಆ ಭಾವದಲ್ಲಿ ನೆಲೆಯಾಗಿ ನಿಲ್ಲುವವರೆಗೂ, ದೇಹಭಾವವಾಗಿ ಆತ್ಮಭಾವ ಗಟ್ಟಿಯಾಗಿ ನಿಲ್ಲುವವರೆಗೂ ಈ ಅಭ್ಯಾಸವನ್ನು ಬಿಡಬಾರ್ದು ಅಂತ. ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಹೇಳ್ತಾವ. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು. ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ. ಇದ ನಮ್ಮ ಗುರಿ ಆಗ್ಬೇಕು ಅಂತ. ಮನುಷ್ಯನ ಜನ್ಮದ ಗುರಿ ಇದೆ. ಅದಕ್ಕಾಗಿ ಬಂದದ್ದು. ಬಾಕಿದೇನು ಜಗತ್ನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ಏನು ಹೊಂದಿದ್ರು ಲಾಭ ಇಲ್ಲ. ನೀನು ವ್ಯರ್ಥದೆಲ್ಲ ಮಾಡುವುದಿಲ್ಲ, ನಿರರ್ಥಕ ಶ್ರಮ. ನಿನ್ನ ನಿಜವಾದ ಇದು ಸ್ವತಂತ್ರವಾದದ್ದು, ಸ್ವಾನಂದ ಸಾಮ್ರಾಟ. ಅದನ್ನ ಅವಲಂಬನೆ ಮಾಡ್ಕೊಂಡ ಇರಾಕಲಿ. ಎತ್ತು ಹೋಗೋದಿಲ್ಲ ಮನಸ್ಸು ನಿನಗೆ. ಅದನ್ನ ಅವಲಂಬನೆ ಮಾಡೋದು ನಿಜವಾದ ಆತ್ಮಾವಲಂಬಿಗಳಾಗಿರಿ ಅಂತ. ಅನಾತ್ಮದ ಅವಲಂಬನೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮನ್ನು ನೀವು ಅವಲಂಬನೆ ಮಾಡ್ರಿ, ನಿಮ್ಮನ್ನು ನೀವು ನಂಬ್ರಿ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರ್ಲಿ ಅಂತ, ನಿಮ್ಮಲ್ಲಿ ನಿಮಗೆ ವಿಶ್ವಾಸ. ಯಾರಿಗದ ಹೇಳ್ರಿ? ನಾವೆಲ್ಲದ್ರ ಬಗ್ಗೆ ತೋರಿಕೆ ಒಳಗೆ ಅದನ್ನ ನಂಬ್ಕೊಂಡು ಕುಂತೇವ. ಅದು ಬೇಕು ಇದು ಬೇಕಂತ. ಅವ ಸುಖ ಕೊಡ್ತಾವು ನಂಬದಿಲ್ಲ. ಏನ್ ಭರವಸೆ ಐತೆ ಅಂತ ನಂಬ್ಕೊಂಡು ಕುಂತೀವಿ ಇವನ್ನೆಲ್ಲ. ಶರೀರಾದಿಗಳನ್ನ, ನಿನ್ನ ಹೊಲ, ನಿನ್ನ ಮನಿ, ನಿನ್ನ ಮಕ್ಕಳು. ಆವ ನೆಲೆಯಿಂದ ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂತ. ನಿಶ್ಚಿಂತ ಆಗ್ಬೇಕನ್ನೋಂಗಿದ್ರೆ ಚಿಂತೆ ಕಳ್ಕೊಂಡು ಆರಾಮಿರುವುದ ಮುಕ್ತಿ. ಅವಾಗ ಇದನ್ನ ಅವಲಂಬನೆ ಮಾಡವ ಬಿಟ್ರ ಅವರೆಲ್ಲ ದೋಷವನ್ನು ಕಂಡು ಕೈ ಬಿಟ್ರ. ಅದ್ರ ಬಗ್ಗೆ ಸದ್ದ ಬಿಟ್ರೆ ಸದ್ದ ನಿನಗೆ ಅದರ ಅವಲಂಬನ ಆನಂದದ ಅನುಭೂತಿ ಆಕೈತಿ. ಸದ್ದ ಐತಿ ರೋಕಡಿ ಇದು ಹೊಳೆದ್ರ ಬಿಡಾಕ್ ಬರ್ತೈತಿ, ಹೊಳಿವಲ್ಲಲ್ಲ. ಎರಡು ದಿನ ಆಯ್ತು ಹೇಳೋದು ಕೇಳೋದು ಮಾಡಾಕೈತಿ. ಅದು ಹೊಳೆದ್ರು ಹೊಳಿತೀವಿ, ಹೊಳೆದಿದ್ರಿಲ್ಲ. ಹಂಗ ಹೇಳೋದು ಕೇಳೋದು ರೂಢಿ ಆಗ್ಬಿಟ್ಟೈತಿ. ಅದು ನಿಮ್ಮ ಮಾಮೂಲಿ ಹೇಳ್ತೈತಿ ಕೇಳ್ತೈತಿ ಮತ್ತೆ ಬಸಿಗೆ ಬಿಡ್ತೈತಿ. ಅದೇ ಚಾಳಿನ ಇದ ರೂಢಿ ಆಗ್ಬಿಟ್ಟೈತಿ. ಈ ದೃಶ್ಯವನ್ನು ಅವಲಂಬಿಸಿಕೊಂಡು ಸುಖ ಹೊಂದೋದಾಗಿದ್ರೆ ಎಷ್ಟು ಜನ್ಮಕ್ಕೆ ಸುಖ ಹೊಂದವ್ರು ನೀವು?
ಒಂದು ದಿವ್ಸ ಅಂದ್ರೆ ಒಂದು ಜನ್ಮ ಇದ್ದಂಗನ. ಏನ್ ಒಂದು ದಿವ್ಸ ಹೋದ ಒಂದು ಜನ್ಮ ಹೋತಿದು. ಎಷ್ಟು ದಿವ್ಸ ಬದುಕ್ತಿ ಅಷ್ಟು ಜನ್ಮ ಕಳೆದಂಗ ನೀನು. ಹೌದಿಲ್ಲ? ಆನಂದ ಸೂತ್ರ ಸಿಕ್ಕಾಗ ಆನಂದ ಹೊಂದಕ್ ಬರ್ತೈತಿ. ಈ ದೃಶ್ಯದ ಸೂತ್ರ ಹಿಡ್ಕೊಂಡು ಆನಂದ ಹೊಂದಕ್ ಬರ್ತೈತಿನ? ಈ ದೃಶ್ಯಕ್ಕೆ ವಿಲಕ್ಷಣ ಐತೋ ಏನು ಸಲಕ್ಷಣ ಐತೋ ಅದು? ದೃಶ್ಯ ವಿಲಕ್ಷಣ ದಿಮ್ಕುರು ಇಟ್ಟು ಈ ದೃಶ್ಯದ ನೆನಪೆಲ್ಲ ಅಡಗಿದಾಗ ಅದು ಆನಂದದ ಸೂತ್ರ ನಮಗೆ ಹತ್ತೈತಿ. ಬರೇ ಇದರದ ನೆನಪು ಮಾಡ್ಕೊತ ಕೂತ್ರೆ ದೃಶ್ಯದೊಳಗಿಂದ ನೆನಪು ಮಾಡ್ಕೊತ ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಇದು ದೃಶ್ಯ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಅದು ದೃಶ್ಯ. ಅದಕ್ಕೆ ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡು ಅಂದ್ರೆ ಅದ್ರ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಲಿಕ್ಕೆ ಬರ್ತದ ನಮ್ಗೆ. ಏನ್ ಶಮೆ ದಮ ಅಂತಾರ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾದ್ರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಬೇಕು. ಅವು ಎಲ್ಲಿ ತನಕ ಅವನ ಸಿಕ್ಕಂಗ ಬಿಡ್ತಿ ಅದು ಮತ್ತೆ ದೃಶ್ಯ ಭಾವದ ಗಟ್ಟಿಯಾಕತಿ, ಜಡ ಭಾವನೆ ಬರ್ತೈತಿ. ಅವು ನಿಜವಾದ ಇರುವಿನ ಅನುಭವ ಮಾಡ್ಕೊಳ್ಳಿಕ್ಕೆ ಅಸಮರ್ಥ ಅದಾವ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಸಾಧ್ಯ ಇಲ್ಲ. ವಾಂಗ್ ಮನಸ್ಸಿಗೆ ಗೋಚರವಾದದ್ದು ಅನುಭವದ ವಿಷಯ ಅದು. ಅದು ಹೇಳಿಕೆ ಬರುದಿಲ್ಲ, ಬರೀಲಿಕ್ಕೆ ಬರುದಿಲ್ಲ. ಏನಾರ ಹೇಳೋದು ನೀ, ಇಲ್ಲದ್ದ ಹೇಳೋದು ನೀ, ಏನಾರ ಇಲ್ಲದ್ದ ಬರೀದು ನೀ ಹೇಳೋದು ಯಾವುದು ಅದು ಅಲ್ಲ. ಹೌದಿಲ್ಲ? ಆ ಇರೋ ಸ್ಥಿತಿ ಆನಂದದ ಸ್ಥಿತಿಯನ್ನು ವರ್ಣಿಸಲಿಕ್ಕೆ ಬರುವುದಿಲ್ಲ ಅಂದ, ಅವರ್ಣನೀಯ ಅಂದ. ವೇದಗಳಿಗೆ ಸುಧಾ ಅದನ್ನು ಆಗಲಿಲ್ಲ ವರ್ಣಿಸಲಿಕ್ಕೆ ಅಂತ. ಚತ್ವಾರು ವೇದ ಚಿಕ್ಕಿದ ಅಭಿದತ್ತೆ ಅಂತ 4 ವೇದಗಳು ಹೊರಡು ಬಿದ್ದು. ನಿದ್ರೆಯನ್ನ ಅನುಭವಿಸ್ತೇನು ಮಾತಾಡ್ತೀವಿ ಅದ್ರ ಬಗ್ಗೆ. ನಿದ್ದೆ ಬಗ್ಗೆ ಹೇಳ್ಪ ನೋಡು ನಂಗದ. ಏನ್ ಹೇಳ್ಪ ನಿದ್ದೆ ಬಗ್ಗೆ ಹೇಳಿಕ್ ಬರ್ತತೇನ? ನಿದ್ದೆ ಬಗ್ಗೆ ನಿಬಂಧನ ಬರ್ಕೊಂಬರ್ರಿ ಅಂದ್ರೆ ಬರ್ತೀರಿ? ಏನ್ ಬರೀತಿ ಅದ್ರ ಬಗ್ಗೆ? ಬರ್ಯಾಕನು ಬರೋಲ್ಲ, ಹೇಳಿಕ್ಕೆ ಬರೋದಿಲ್ಲ ಅದು. ಯಾಕಂದ್ರೆ ಬರೀಲಿಕ್ಕೆ ಬರೋದಿಲ್ಲ. ಬರೀ ಹೂಸ್ ಬಿಟ್ರೆ ಬರ್ಯಾಕ ಬರುದಿಲ್ಲ. ಇನ್ನು ಅದ್ರ ಬಗ್ಗೆ ಏನ್ ಬರೀತಿ ಅಂತಿದ್ರ. ಅದನ್ನ ಅನುಭವದ ವಿಷಯ, ಅದನ್ನ ಅನುಭವಿಸ್ಬೇಕು. ಅನುಭವಿಸಿದಾಗ ಅದ ಗೊತ್ತಾಗುದು. ನಾವು ಅನುಭವಿ ಬಲ್ಲ ಅದನ್ನಂತ. ಈ ಮಾತಾಡೋರು ಯಾರು ಅದಕ್ಕೆ ಹೊಂದಿಲ್ಲ. ಅದನ್ನ ಹೇಳೋರಿಗೆ ಕೇಳೋರಿಗೆ ಅದು ಬರುದಿಲ್ಲ. ನೀ ಎಷ್ಟ್ ಜನ್ಮ ಬಾಳ ಚಲೋ ಹೇಳ್ತಾನ, ಅದಕ್ಕೇನ್ ಗೊತ್ತೈತೆ? ಹೇಳೋಕ ಕೇಳೋಕ ಎಲ್ಲಿ ಅನುಭವ ಬರ್ಬೇಕು? ಹೇಳೋದು ಕೇಳೋದೆಲ್ಲ ಕೈ ಬಿಟ್ಟು ಅನುಭವ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಬ್ರಹ್ಮವಿದ್ವರಿಂದ ನೆರವೇರುವಂತ ಕರ್ಮ ಏನದಾವ, ಏನ ಮಾಡಿದ್ರು ಅವರು ಶಾಸ್ತ್ರ ವಿಹಿತ ಇರ್ತದ. ನಿಷಿದ್ಧ ಕರ್ಮ ಎಂದು ಆಗುದು. ಆ ಸ್ಥಿತಿಯನ್ನು ಹೊಂದಿದ ಸಮಾಧಿ ಹೊಂದಿದಂತ ಮಹಾತ್ಮ ಎಂದೂ ನಿಷಿದ್ಧ ವ್ಯವಹಾರ ಮಾಡಿದ್ರು. ಅವನಿಂದ ಅವು ವ್ಯಾಪಾರ ನಡೆದೇ ಇಲ್ಲ. ಯಾವ ಮಹಾತ್ಮರು ಮಾಡಿಲ್ಲ ಅದನ್ನು. ಇದಕ್ಕೆ ಎಲ್ಲಿಯೂ ಅನುಭವ ಇಲ್ಲ. ಗಾಂಜಿ ಸೇರಿದ, ಸೆರೆ ಕುಡಿದ ಅಂತಾರಲ್ಲ, ತಾವು ಕಲ್ಪನಾ ಮಾಡ್ಕೊಂಡು ಏನೇನೋ ಬರ್ದಾರ. ಅವನ್ನೆಲ್ಲ ಕುಡಿಸ್ಯಾರ. ಸಣ್ಣ ಹುಡುಗರು ಏನ್ ಕುಡಿತಿ ಅವ್ನು ಕುಡಿಸ್ತಾವು. ಯಾಕ್ರಿ? ಸಣ್ಣ ಮಕ್ಳು ಇದ್ದಾಗ ಅವಕ್ಕೇನ್ ಗೊತ್ತಿರ್ತೈತಿ? ಹಂಗ ಸಮಾಧಿ ಸ್ಥಿತಿ ಒಳಗಿದ್ದಾಗ ಅವನ್ನೆಲ್ಲ ಮಾಡಿ ಅವ್ರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಅಂತವೆಲ್ಲ ನಿಷಿದ್ಧ ವ್ಯವಹಾರ ಯಾಕೆ ಮಾಡಕ್ ಹೋಗ್ತಾರೆ ಅವ್ರು? ನಾವು ಎಲ್ಲಿಂದ ಬಂದೇವಿ ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟೋದಕ್ಕನ ಜಾತ್ರೆ ಅಂತ. ಜಾತ್ರೆ ಮಾಡಲ್ಲ ಯಾರು ಬೇಡ ಅಂತಾರ. ಎಲ್ಲಿಂದ ಬಂದಿದ್ದಿ ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟೋದು ಜಾತ್ರೆ ಅಂತ. ಜಾತ್ರೆ ಅಂದ್ರೆ 3 ಹೊಡೆದ್ ಹಾಕದ ಅಂದಾಗ ಹೋಗಿ ಅಲ್ಲಿ ಮುಟ್ತಿ ಅಂತ. ಯಾವಂದ್ರೆ ಅಜ್ಞಾನ ಆವರಣ ವಿಕ್ಷೇಪ.
ಇವು ಮೂರನ್ನು ಜಾತಿ ಹೊಡೆದು ಹಾಕಿಲ್ಲದಂಗ್ ಮಾಡ್ಕೋ ಅವನ್ನೆಲ್ಲ. ಅಂದಾಗ ಮೂಲ ಸ್ವರೂಪದ ಅನುಭವ ನಿನಗಾಕೈತಿ ಅಂತ. ಮಾಡಕ್ ಬರ್ತೈತೆ ನಿನಗೆ ಜಾತ್ರೆ? ಹಾ, ಮೊದಲು ಅಜ್ಞಾನದ ಕಾರ್ಯಗಳನ್ನು ಮಾಡ್ಕೊಂಡು ಅದರಾಗ ಮನೋರಂಜನೆ ಕಾರ್ಯಕ್ರಮ ಹಾಡುವುದು, ಬಾರಿಸೋದು, ಕುಣಿದು ಎಲ್ಲ ಇಂದ್ರಿಯಗಳಿಗೆ ಮಜಾ ಮಾಡೋದು ಜಾತ್ರೆ ಅಂತ ನಾವು. ನಿನ್ನಲ್ಲಿ ವಿವೇಕದಿಂದ ಇವನ್ನೆಲ್ಲ ಹೊಡೆದು ಹಾಕ್ಬಿಡ್ತೈತೆ. ಅಜ್ಞಾನ, ಆವರಣ, ವಿಕ್ಷೇಪ ಇವನ್ನೆಲ್ಲ ಹೊಡೆದು ಹಾಕಿದಾಗ ನಿನಗೆ ಅನುಭವ ಬರುವಂತಹದ್ದು. ಅವಾಗ ನಿನಗೆ ಜಾತ್ರೆ ಅಂತಾರೆ. ಎಲ್ಲಿಂದ ಬಂದಿತ್ತು ಹೋಗಿ ಅಲ್ಲಿ ಪಾಚೆಕ್ ಮುಟ್ಬೇಕತ್ತೇರ. ಆನಂದಾದಿ ಮಾನಿ ಭೂತಾನಿ ಜಯಂತಿ ಏನು ಜಾತಾನಿ ಜೀವಂತಿ ಯದ್ ಪ್ರಯಂತಿ ಯದ್ ಅಮಿಷಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ. ಆ ಮೂಲ ವಸ್ತುವಿನ ಅನುಭವ ನಿನಗಾದಾಗ ನೀ ಯಾತ್ರಾ ಮುಗಿದೆ, ಜೀವನ ಯಾತ್ರಾ. ನಾವೆಲ್ಲ ಯಾತ್ರಾರ್ಥಿಗಳು ಹೌದಿಲ್ಲ? ಎಲ್ಲ ಪ್ರವಾಸಿ ಇದಕ್ಕೆ ಬಂದೇವಿ. ಇಲ್ಲಿ ತಂಗುದಾನ ಇವೆಲ್ಲ ಇಳ್ಕೊಳಕೇನು ನಿಲ್ಲಲಿಕ್ಕೆ ಇರಾಕಟ್ಟು ಇದ್ದದ್ದು ಹೌದಿಲ್ಲ? ನಾವು ಇದ ಖರೆ ಅಂತ ಇದ ನಮ್ಮ ಮನಿ ನನ್ನ ಇದು ಅಂತ ತಿಳ್ಕೊಂಡ್ವಿ. ಅಲ್ಲದು ಇರೋದ್ರೊಳಗಾಗಿ ನಿನ್ನ ಕೆಲಸ ಮಾಡ್ಕೊ, ಇದು ಹೋಗೋದ್ರೊಳಗಾಗಿ ಮೂಲ ಸ್ವರೂಪದ ಅನುಭವವನ್ನು ಮಾಡ್ಕೊ. ಅಂದಾಗ ಬಂದದ್ದು ಯಾತ್ರಾ ನೀನು ಸಫಲಕೈತಿ. ಇದನ್ನ ಮಜಾ ಮಾಡ್ಕೊಂತ ಇವನ ಕಾಲ ಕಳೆದ ಎದಕ್ ಬಂದೆ? ಯಾಕ್ರಿ ಹೋಗ್ಬಿಡ್ತೇವೆ ಆ ವಿಷಯ ಎಲ್ಲ. ಎದಕ್ ಬಂದೇವನು ಸುಧಾ ಹೊಳಿಲಿಲ್ಲ ಅಲ್ವ ನಿನ್ಗೆ? ಮನುಷ್ಯನ ಜನ್ಮಕ್ಕೆ ಎದಕ್ ಬಂದಿ ಇಲ್ಲಿ? ನೀನು ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿ. ಅಂತವ್ರ ಸಂಘ ಮಾಡು. ಅದ ಒಂದೇ ಉಪಾಯ ಇದಕ್ಕೆ. ಸಂಘ ಬಿಟ್ಟು ನಾ ಅಗಲುವುದಿಲ್ಲ, ಇನ್ನೆಂದೆಂದು ಬ್ಯಾಡ ಸಂಘ, ವಿಷಯ ಬಿಡ್ಕರ ಸಂಘ. ಯಾವಾಗಲೂ ಇದರ ಕಾಲ ಕಳೆದ ನಾನು ಜನ್ಮ ಸಾರ್ಥಕ ಮಾಡ್ಕೋತೇನೆ ಅನ್ನುವಂತ ಉತ್ಕಟ ಇಚ್ಛಾ ಬೇಕಲ್ಲ. ಅಲ್ಲಿ ಬಿಟ್ಬಿಟ್ಟು ಓಡೋಕೈತಿ. ಇಂಥ ಉನ್ನತ ವಿಚಾರವನ್ನು ಕೇಳ್ತೈತಿ, ಮತ್ತೆ ಅಲ್ಲಿ ಹೋಗಿ ಡೋಗೋಗ ಅಲ್ಲಿ ಹೋಗಿ ಅಂತಿದ್ರಂತ. ಹೇಳ ಮತ್ತೆ ಹೋಗಿ ಡೋಗ್ತೇನೆ. ಡೋಗಲ್ಲ ನಾನು ನಮ್ಮವ್ರನ್ನವ್ರು ಯಾರ್ದಾರ? ನಿಮ್ಗೆಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳದ. ಏನೇ ಹೇಳ್ತಾರಪ್ಪ, ಹಿಂಗ್ಯಾಕೆ ಹೇಳ್ತಾರ ಇವ್ರು ಅಂತ ಅನಿಸ್ತೈತಿ ನಮ್ಗೆ. ಯಾಕೆ ಸಂಸ್ಕಾರ ಇಲ್ಲ. ಅವಾಜು ನಮ್ಮವ್ವ ನಮ್ಮಪ್ಪ ನಮ್ಮ ಯಾರು ನಿಮ್ಮವ್ರನ್ನವ್ರು ಯಾರ್ದಾರ? ಎಲ್ಲರೂ ಹಿತೈಷಿಗಳು ಯಾರು ಇಲ್ಲ. ತಮ್ಮ ಹಿತಕ್ಕಾಗಿ ಕೂಡ್ಯಾರ ಅವರೆಲ್ಲ ಮ್ಯಾಲ. ಆರು ಹಿತವರು ನಿಮ್ಗೆ ಯಾವ ಹಿತ ಕೊಡ್ತಾವ? ನಿಮಗೆ ಬಹಳ ಸಂಪತ್ತು ಹಿತ ಕೊಡ್ತೈತೆ ನಿಮ್ಗೆ. ನಾರಿಯೋ ಧಾರಣಿಯೋ ಬಲುಧನದ ಶಿರಿಯೋ. ಪುರುಷನಿಗೆ ಸ್ತ್ರೀ ಹಿತಾನು, ಸ್ತ್ರೀಗೆ ಪುರುಷ ಹಿತಾನು ಅದು ಅಲ್ಲ. ಬರೀ ಸ್ತ್ರೀ ಅಂತ ಹೇಳ್ಯಾರ. ಯಾಕೆ? ನಾರಿಯನ ಇವ ಪುರುಷ ಅದು ಮಾಯೆಯಾಗಿ ಕಾಡಿತ್ತು ನೋಡ ಅಂತ. ಹೌದು, ಸ್ತ್ರೀ ರೂಪ ಪುರುಷನಿಗೆ ಮಾಯೆಯಾಗಿ ಕಾಡಿತ್ತು ನೋಡ, ಪುರುಷ ರೂಪ ಸ್ತ್ರೀಗೆ ಮಾಯೆಯಾಗಿ ಕಾಡಿತ್ತು ನೋಡ ಅಂತ ಮಾಡಿ ಅದ ಸುಖ ಕೊಡ್ತೈತಿ. ಕೊಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಭ್ರಮ ಆಗೈತಿ ನಿಮ್ಗೆ. ಈ ಭ್ರಾಂತಿಯನ್ನು ನಾಶ ಮಾಡ್ಕೊ. ಅನ್ಯದಿಂದ ಸುಖ ಸಿಗ್ತೈತಿ ಅನ್ನೋ ಭ್ರಾಂತಿ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಿನ್ನ ಜನ್ಮ ಅಂತ ತಿರ್ಗಾಕ್ ಹಸ್ತದ. ಎದರಿಂದನೂ ಇಲ್ಲ, ನನ್ನಿಂದಲೇ ನನಗೆ ಹಿತ ಐತೆ ಹೊರತು ಜಗತ್ತಿನ ಯಾವ ವಸ್ತುಗಳು ಯಾವ ವ್ಯಕ್ತಿಗಳು ನನಗೆ ಹಿತ ಕೊಡೋದಿಲ್ಲ ಅಂತ ತಿಳಿದು ಅದರ ಮ್ಯಾಗ ಉದಾಸೀನತೆಯನ್ನು ಹೊಂದ. ಬೇರೆ ದಾರಿನೇ ಇಲ್ಲ. ಯಾರ ಸ್ಥಿತಿಯನ್ನು ಹೊಂದಿರ್ತಾರ ಅವ್ರ ಸಂಘ ಮಾಡು. ಅಂದಾಗ ನಿನಗಿಂತ ಸಂಸ್ಕಾರ ಗಟ್ಟಿಗೆ. ನಾವು ಎಂಥವ್ರ ಸಂಘ ಮಾಡ್ತೇವಿ? ಬರೀ ವಿಷಯ ಬಿಡ್ಕರ ಸಂಘ. ಏನ್ ಹೇಳುವಾಗ ಅಷ್ಟೇ ಇರ್ತೈತಿ ಅವ್ರಿಗೆ. ಅಂತವ್ರು ಬಿಟ್ಟು ಕೂಡಲೇ ಬರೇ ಬಾಳೆ ಸುದ್ದಿ, ನಿನ್ನ ಮಕ್ಳು ಎಲ್ಲಿದಾವು, ನಿನ್ನ ಇವು ಎಲ್ಲಿದಾವು, ಬರೀ ಇದನ್ನ ಮಾಡ್ತಿರ್ತಾವ. ಹೌದಿಲ್ಲ? ಅದ ಮತ್ತೊಂದು ಹೆಸರು ಇಲ್ಲ. ಅವ್ಕೆ ಹೇಳುವಾಗ ಒಳ್ಳೆಯದು ಇದನ್ನ ಹೇಳ್ತಿರ್ತಾನೆ. ಬಿಟ್ಟು ಕೂಡಲೇ ಏನಾಯ್ತು ಮರ ಇದ್ರ ತಲೆಯಾಗಿರ್ತದೆ, ತುಂಬಿಕೊಂಡೈತಿ. ಹೌದಿಲ್ಲ? ನಾನು ನೋಡ್ರಿ ನೀವು ಬೇಕಾದ್ರೆ ಬರೇ ಅದೇ ಹೆಸರು ಬಿಡು ಬಿಡಿಸೋತಿಲ್ಲ. ಅದು ಏನು ಉಂಡಿರ್ತೈತಿ ಅವ ಡರಿಗೆ ಬರ್ತಾವಿಲ್ಲ. ಹಂಗ ಮನಸ್ಸಿನಾಗಿದ್ದು ಅವ ಹೊರಗೆ ಬೀಳ್ತಾವ. ಬಿಡು ಪುರುಸೋತಿ ನೋಡ್ರಿ ನೀವು ಮಾತಾವ ಬರ್ತಾವ. ಅವಕತಿ ಅವ್ರ ಸುದ್ದಿ ಇವ್ರ ಸುದ್ದಿ ಅವ ಏನ್ ಒಳಗೆ ತುಂಬ್ಕೊಂಡು ಡರ್ಕಿ ಅವ ಬರ್ತಾವು. ಉಂಡಿದ ಡರಿಕಿ ಅವ ಮಾತಾ ಬರ್ತಾವಿಲ್ಲ ಅದ್ರು. ಅದಕ್ಕೆ ಅಂತವ್ರ ಸಂಘ ಮಾಡು. ಮಹಾತ್ಮರ ಸಂಘ ಅನುಭವಿಸಿರ್ತಾರ. ಅದನ್ನ ಲಕ್ಷಿಸಿನ ಮಾತುಕತೆಗಳು ಬರ್ತಿರ್ತಾವ ಅನುಭವಗಳ ಮುಖಾಂತರ.
ನೋಡ್ರಿ ನೀವು ಅಜ್ಜಾರ ಮಾತು ಏನು ಮಾತಾಡ್ಯಾರ ಎಲ್ಲ ಅದು ಎಂಥ ಅನುಭವ ಯಾಕ್ರಿ ಅದನ್ನ ಲಕ್ಷಿಸಿ ಅನುಭವ ಬಂದವು ಎಲ್ಲ ಅವರು ಅನ್ಯ ಮಾತುಗಳಿಗೆ ಅವಕಾಶ ಕೊಟ್ಟಿಲ್ಲ ಅವರೆಲ್ಲ ಆ ಮಾತುಕತೆಗಳು ನಿರಂತರವಾಗಿ ಅವರ ಶರೀರ ಪ್ರಾಣವಾಗಿ ಹೋಗುವವರೆಗೂ ಅದ ವಿಚಾರದೊಳಗೆ ಕಾಲ ಅನ್ಯ ಭಾವನೆ ಮಾಡೋದ್ರಾಗ ಲಾಭ ಇಲ್ಲ ಅನ್ಯಾಂ ವಾಚು ವಿಮುಂಚತಃ ಅನ್ಯ ಮಾತುಗಳನ್ನು ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಸುಳ್ಳ ದನಿ ಮಕ್ಕತಿ ವಾಣಿಗೆ ವಾಚೋ ವಿಜ್ಞಾಪನಂ ಹೀತತ್ ಅಂತ ಸುಳ್ಳ ದನಿ ಯಾಕೆ ಅನ್ಯ ಮಾತುಗಳನ್ನು ಮಾತಾಡಕ್ ಹೋಗ್ಬೇಡ್ರಿ ಮಾತಾಡಿದ್ರೆ ಇದ್ರ ಬಗ್ಗೆ ಮಾತಾಡ್ರಿ ಅಂದ್ರೆ ಅದಕ್ಕೆ ಭೂಷಣ ನಿನ್ನ ವಾಣಿಗೆ ಭೂಷಣ ಹೌದಿಲ್ಲ ಇಂಥ ಮಾತಾಡೋದು ಅನಾತ್ಮದ ಬಗ್ಗೆ ಮಾತಾಡೋದೆಲ್ಲ ಭೂಷಣ ಅಲ್ಲ ನಿನಗೆ ಇರುವನ ಕುರಿತ ಹೇಳೋದು ಕೇಳೋದು ಅದು ಭೂಷಣ ಅದನ್ನ ಯಾರು ಮಾತು ಮಾಡ್ತೇವಿ ಒಳಗ ಅವನಿಗೆ ಅನುಭವ ಇದ್ದಂಗ ಬರ್ತದೆ ಅದು ಅನುಭವಿಗೆ ಸಾಧ್ಯತೆ ಏನ್ ಸ್ವರೂಪಾವಸ್ಥಿತಿಯನ್ನು ಹೊಂದಲಿಕ್ಕೆ ಬ್ರಹ್ಮಸೂತ್ರವನ್ನು ಹಿಡಿದು ಅಭ್ಯಾಸ ಮಾಡೋದನ್ನ ಜಾತ್ರೆ ಬ್ರಹ್ಮಸೂತ್ರ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗ ಅನುಭವ ಯಾವುದೇ ತರದ ಕಲ್ಪನೆಗಳಿಗೆ ಅವಕಾಶ ಕೊಡದ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಕೊಂತ ಇದ್ದರೆ ನಿನಗೆ ಜಾತ್ರೆ ಮೂರು ಇವನ ಅಜ್ಞಾನ ಆವರಣ ವಿಕ್ಷೇಪವನ್ನ ನಿವಾರಣೆ ಮಾಡ್ಕೊಳಕ್ ಬರ್ತದೆ ಏನ್ ಯೋಗವೆಂದರೆ ಪರಮಾತ್ಮನ ಚಿಂತನೆ ಪರಮಾತ್ಮ ಅಂದ್ರೆ ಬೇರೆ ಎಲ್ಲೋ ಒಂದು ಕಲ್ಪಿಸುವಾಕ ಹೋಗ್ಬೇಡ ಪರ ಅಂದ್ರೆ ಶ್ರೇಷ್ಠವಾದಂಥ ಆತ್ಮನ ತಾನು ಶ್ರೇಷ್ಠವಾದಂಥ ಇರುವ ತಾನದೇನೇನು ಆನಂದಮಯವಾದ ಸುಖರೂಪವಾದಂಥ ಇರುವ ನಾನದನ್ನು ಅದರ ನೆನಪಿನಾಗ ಉಳಿಬೇಕಾಗಿ ನಮ್ಮ ನೆನಪಿನಾಗ ನಾವು ಹೇಳೋದು ಯೋಗ ಚಿತ್ತವೃತ್ತಿ ಯಾವಾಗ ನಿರೋಧಕೈತಿ ಸರಿಯಾದ ಯೋಗ ಯೋಗಾಭ್ಯಾಸಿಗೆ ಅದು ಸಾಧ್ಯ ಆತ್ಮಚಿಂತನದ ನಮ್ಮ ನಿಜದ ಭಾವದೊಳಗೆ ನಾವು ನಿಂತಾಗ ಅದು ಯೋಗ ಅನಿಸ್ತದೆ ಅನ್ಯ ಭಾವನೆಗಳನ್ನು ತಾಳಿದ್ದ ಅದು ಭೋಗನ ತನ್ನ ಭಾವದೊಳಗೆ ಇರುವುದನ್ನ ಯೋಗ ಅನ್ಯ ಭಾವನೆಯನ್ನು ತಾಳಿದ್ದನ ಭೋಗದು ಏನ್ ಯೋಗಿಯ ಕುಲವೆಂದರೆ ಪರಮಾತ್ಮನ ಚಿಂತನೆಯಲ್ಲಿ ನಿರಂತರ ತೊಡಗಿಕೊಂಡಿರುವವರು ಯೋಗಿ ಕುಲ ಅಂದ್ರೆ ಬರೇ ಬಾಳೆ ದಸರದಾಗಿದ್ದ ಅವ ಯೋಗಿ ಕುಲ್ದವ ಹೆಂಗ ಅಲ್ಲ ಅದು ಹಿಂದಿನ ಜನ್ಮ ಸಂಸ್ಕಾರ ಇದ್ರ ಬರ್ತೈತೆ ಯೋಗಿ ಕುಲ ನಮಗೆಲ್ಲ ಎಂಥವು ಹಿಂದಿನ ಎಲ್ಲ ನೆನಪಿಗೆ ಬಂದವ ಮಾಡಿದ್ದು ಕರ್ಮ ಏನ್ ಬಂತಪ್ಪ ನಮ್ಗೆ ಯಾವ ಜನ್ಮದ್ದು ಬಂದು ಒದಗ್ತಾವ ಹೇಳಕ್ ಬರುದು ನಾವು ಯಾವ ಜನ್ಮದಾಗ ಏನೇನ್ ಮಾಡಿರ್ತೇವೋ ಬಂದು ಯಾವ ರೂಪದಿಂದ ಪ್ರಬಲ ಇರ್ತಾವ ಬಂದು ನಮಗವು ಅದ್ರ ಫಲ ಕೊಟ್ಟೈತಿ ಇರ್ತಾವ ಎಷ್ಟು ಜನ್ಮದಾಗ ಮಾಡಿದ್ಯೋ ಪಾಪ ಎಷ್ಟು ಜನ್ಮದಾಗ ಯಾರಿಗೆ ತೊಂದ್ರೆ ಕೊಟ್ಟಿಯೋ ಏನೋ ಈಗ ಬಂದು ನಮಗ್ ಒದಗಿತಪ್ಪ ಇದಂತ ತಾನ ಅಂತಾನೆ ಯಾರಿಗೇನ್ ಮಾಡಿದ್ನು ಮರ ಬಂತು ನೋಡಿದಂತ ಅತಿ ಆತಂದ್ರ ಅದು ಬಂದು ಬಿಡ್ತೈತಿ ಹೌದು ಆಗಿಂದಾಗ ಪಾಪತಿ ಆತಂದ್ರ ದೌಡು ಆಗಿಬಿಡ್ತೈತಿ 3 ದಿನ 3 ತಾಸು 3 ನಿಮಿಷ 3 ಸೆಕೆಂಡ್ ತಡಿ ಹಿಡಿದು ಆಗಿಂದಾಗ ಬಂದ್ಬಿಡ್ತೈತೆ ಅದನ್ನ ಏನ್ ಭಯಗ್ರಸ್ತವಾದಂತ ಈ ವಿಷಯಾದಿಗಳಿಂದ ಸುಖಿ ಆಗ್ಬೇಕಂತ ಎಲ್ಲರೂ ಹೊರಟಿವು ನಾವು ಎಲ್ಲಿ ದೇವಾಣ ದೇವತೆಗಳು ಹೆಜ್ಜೆ ಇಡ್ಲಿಕ್ಕೆ ಹೆದರ್ಲಿಕ್ಕೆ ಹೆತ್ತಾರ ಅಂತಲ್ಲಿ ಮೂರ್ಖ ಮಾನವ ಧುಮುಕಲಿಕ್ಕೆ ಪ್ರಯತ್ನ ಮಾಡತ್ತಾನಂತ ಹೌದು ಬ್ಯಾಡಪ್ಪ ನಮಗಿದ ಸುದ್ದಿ ನಮ್ಗೆ ಯಾಕಾರ ಅನುಲಿ ಉಣ್ಣೋದು ಬೇಡಪ್ಪ ಹೆಜ್ಜೆ ಇಡೋದು ಬೇಡ ಅಂತ ಹೆದರ್ತಾರ ನೆಮ್ಮಿಲಿ ಬರಬಾರ್ದಪ್ಪ ಅನ್ನೋ ನಾವು ಸಿಕ್ಕಿದ್ದು ಸಿಗಾಕಿಲ್ಲ ಈ ವೈಭವ ಎಂತದ್ದಪ್ಪ ಇದು ಇವೆಲ್ಲ ಸಿಗ್ತಾವ ಅಂದ್ರೆ ಬಿಟ್ಟೇವನ ಅಲ್ಲಿ ದೌಡ್ ಹೋಗಿ ಯಾಕ್ರಿ ಪಾಳೆ ಹಚ್ತೇವೆ ಯಾಕ್ರಿ
ಎಲ್ಲಾ ತರದ ಅನುಕೂಲತೆ ನಿನಗೆ ಸಿಗ್ತೈತಿ ಪುಕ್ಷೇಟಿ ಸಿಗ್ತೈತಿ ಅಂದ್ರೆ ಅಗದಿ ಮತ್ತೆ ಯಾರಿಗೆ ಹೇಳಲಿ ಹೋಗ್ತಾನೆ ಯಾಕೆ ಸರು ರಾತ್ರಿಯಾಗಿ ಎದ್ದು ಹೋದ್ರು ಅದ ಹೌದಿಲ್ಲ ಇಂಥ ಆಶೆ ಐತಿ ನಮ್ಗಳಿಗೆ ಹೆಂಗ ಸಿಗ್ತೈತಿ ಅಂದ್ರೆ ಎಷ್ಟು ದೊರಿತೈತಿ ಅಂದ್ರೂ ಬೇಡಪ್ಪ ನಮ್ಗೆ ಏನು ಒಲ್ಲಿ ಗುರುವೆ ಅಂತ ವಿಲೋಭನೆಗಳಿಗೆ ತುತ್ತಾಗಿ ಬಿಡ್ತೇವೆ ನಮ್ಮ ಕಡೆ ನಿರಂತರ ಸತ್ಸಂಗದೊಳಗೆ ನೀವು ತೊಡಗಿದೆ ಅಂದ್ರೆ ತ್ಯಾಜ್ಯ ಯಾವುದು ಗ್ರಾಹ್ಯ ಯಾವುದು ಅನ್ನೋ ವಿಚಾರ ನಿನ್ನಲ್ಲಿ ಜಾಗೃತ ಆಕೈತಿ ಅದು ಉತ್ಪನ್ನ ಆಕೈತಿ ಯಾವ್ದನ್ನ ಹಿಡಿಬೇಕು ಯಾವ್ದನ್ನ ಬಿಡಬೇಕು ಅನ್ನೋದು ನಿನಗೆ ತಿಳಿತೈತಿ ಇನ್ನೂ ಹೊಳೆವಲ್ದು ನಮ್ಗ ಆದ್ರೂ ಇದನ್ನ ಹಿಡದೇವ್ ನಾವು ಮತ್ತು ಹೊಲ ಹಿಡಿದ್ಯಾ ಯಾಕ್ರಿ ಅದನ್ನ ಹಿಡಿಯಾಕ ಬಿಟ್ಕೊಳ್ಳೋಣ ಇನ್ನೊಂದ್ ನಂಬರ ಹಿಡದೇ ಬಿಡ್ತೇನೆ ಅಂದ ಮತ್ತು ಮನ್ನ ಹಿಡದ್ಯಾ ನಿನಗ ಯಾವ್ದನ್ನು ಬಿಡ್ಬೇಕಾಗೈತೆ ಅದನ್ನ ಹಿಡ್ಕೊಂಡು ಕುಂತ ಏನ್ ಮಾಡವ ಇದು ಹೊಳಿಬೇಕಲ್ಲ ನಮ್ಗ ಅದನ್ನ ಹಿಡಿಬೇಕು ಅನ್ನೋದೈತಿಲ್ಲ ಒಳಗ ಇನ್ನ ಒಂದು ಮನಿ ಹಿಡಿಬೇಕು ಹೊಲ ಹಿಡಿಬೇಕ ಹೌದಿಲ್ಲ ಜಗತ್ತಿನಂದ ಏನಾರ ಹಿಡಿಬೇಕು ಅನ್ನೋದಾಯ್ತು ಹೊರತು ನಿನಗೆ ಬೇಕಾದದನ್ನ ಹಿಡಿಬೇಕು ಅನ್ನೋದಿಲ್ಲ ಇಲ್ಲ ಯಾವ ಮಾರ್ಗ ಹಿಡಿದಿರಿ ನೋಡ್ಕೋ ಸುಖದ ಮಾರ್ಗ ಏನು ದುಃಖದ ಮಾರ್ಗ ಹಿಡಿದಿರು ಅಂತ ಅದಕ್ಕೆ ಸತ್ಸಂಗದ ಒಳಗೆ ತೊಡಬೇಕು ಯಾವ್ದನ್ನ ಹಿಡಿಬೇಕು ಯಾವ್ದನ್ನ ಬಿಡಬೇಕು ಅನ್ನೋದು ಗೊತ್ತಾಗ್ತದೆ ಅದನ್ನ ಹಿಡಿದವ್ರು ಏನಾಗ್ಯಾರ ನೋಡ್ಕೋ ಹೇಳ್ತೀರ ದಿನ ಕೋಟ್ಯಾಧೀಶರಾಗಲಿ ಆಗ್ಲಿ ಹೈಕೋರ್ಟ್ ಜಡ್ಜ್ಗಳ ವಿಶ್ವಾಧಿಪತಿಗಳಾಗಲಿ ಅವರೆಲ್ಲರೂ ಅಜ್ಞಾನಿಗಳು ಅದನ್ನ ಹಿಡಿದವರೆಲ್ಲರೂ ಅಜ್ಞಾನಿಗಳ ದಡ್ರ ಅಂತ ಅವರೆಲ್ಲ ಅದಿಲ್ಲ ಅದನ್ನ ಮಾಡ್ಯಾನ ಇದನ್ನ ಮಾಡ್ಸ್ಯಾನ ದೊಡ್ಡ ನಂಬರ ಹಿಡ್ದಾನ ಅವ ದಡ್ಡನ ಅವ ದೊಡ್ಡ ಮನೆ ಕಟ್ಸ್ಯಾನಂದ್ರು ಅವ ದೊಡ್ಡನ ಅಂದಾರಿಲ್ಲ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುವರು ಅವುಗಳಲ್ಲಿ ದಡ್ಡರು ವಾಸಿಸುವರು ಅಂತ ಹೌದು ದಡ್ರ ಅವ್ರೇನು ಶಾನ್ಯಾರಲ್ಲ ಭವ್ಯ ಬಂಗ್ಲೆ ಕಟ್ಸ್ಯಾನಪ್ಪ ಕೋಟಿ ಗಟ್ಲೆ ಖರ್ಚು ಮಾಡ್ಯಾನ ಏನ್ ಮಾಡಿದೀನಿ ವ್ಯರ್ಥ ವೇಳೆ ಕಳೆದಿಲ್ಲ ಅವೆಲ್ಲ ಭೂತ ಬಂಗ್ಲಾ ಹಾಕೊಂಡ್ ಕುಂಡಿರ್ತಾವ ನಾಳೆ ಹೌದಿಲ್ಲ ಕಸ ಹೊಡ್ಯಾನಾಗೋದಿಲ್ರಿ ಅವ್ನ್ ನಾಳೆ ಏನ್ ಇರ್ಲಿಪ್ಪ ಇದು ನಮಗೂ ಏನು ಏನ್ ಎಷ್ಟು ಕಡಿಮೆ ವಸ್ತುಗಳಿರುವವು ಎಷ್ಟು ಲಗೇಜ್ ಕಡಿಮೆ ಇರ್ತೈತಿ ಎಷ್ಟು ಪ್ರವಾಸ ಸುಖಕರ ಇರ್ತೈತಿ ನಮ್ಗೆ ಬಹಳಷ್ಟು ಲಗೇಜ್ ಮಾಡ್ಕೊಂಡ ಅದನ್ನ ತೆಳಗಿಳುವುದು ಮತ್ತೆ ಹೇರುವುದು ಇದ್ರಾಗ ಹೋತಲ್ಲ ನನ್ನ ಜೀವನ ಎದಕ್ಕೆ ಬಂದೇವನು ಸುಧಾ ಖಬರ್ ಆಗ್ಲಿಲ್ಲಲ್ವ ನೀನು ಬಹಳಷ್ಟು ಹೊಲ ಮಾಡ್ಕೊಂಡು ಮನಿ ಕಟ್ಸ್ಕೊಂಡು ಏನ್ ಮಾಡೋ ಅಲ್ಲಿ ನನ್ನ ಮನಿ ಐತಿ ಇದ ನೆನನಾಗ ಸತ್ತು ಹೋತಿಪ್ಪ ಇದು ಮತ್ತು ತಿರುಗುದನ ಇದ್ರ ಬೆಣ್ಣ ಐತಿ ಇದ್ರ ವಾಸ್ಯ ಹೋಗುದು ಬಹಳ ಕಠಿಣ ಐತಿ ಒಮ್ಮೆ ಅದು ಒಳಗ್ ಹೋಗ್ತಾ ಅಂದ್ರೆ ವಿಷಯದ ವ್ಯಾಮೋಹ ಇದು ಸುಳ ಹೇಳ್ತೈತಿ ಕೇಳ್ತೈತಿ ಕೇಳಾಕಟ್ಟ ಅವು ಅನುಕೂಲ ಆಗಲಿ ಅಂತ ಬರ್ತೇವೆ ನಾವ್ ಇಲ್ಲಿ ಹೌದಿಲ್ಲ ಅವೆಲ್ಲ ಕೆಡಬಾರ್ದು ಅದಕ್ಕೆ ನಾವು ಮಾಡ್ತೇವನ್ನೆಲ್ಲ ಹಿಂಗ ಇರ್ಬೇಕಪ್ಪ ಇವು ಅಂತ ಅಂದ್ರೆ ನಿರಂತರ ದುಃಖ ನಮ್ಗೆ ಹಂಗೆ ಇರ್ಲಿ ಅಂತೀವಿ ಯಾವಾಗ ಕಳ್ಕೊಳ್ಳೋ ಇದನ್ನ ಆ ವಾಸನಾ ಕ್ಷೀಣ ಆಗ್ಬೇಕು ನೋಡ್ರಿ ಅಂದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ ಮುಕ್ತಿ ಇಚ್ಛಾಪಕಾರ ಈ ವಾಸನೆಗಳು ಭೋಗ ವಾಸನೆಗಳ ಕ್ಷೀಣ ಆದಾಗ ಬರ್ತೈತೆ ನಮ್ಗೆ ಏನೂ ಬೇಡಪ್ಪ ನಮ್ಗೆ ಇದ್ರ ಬಗ್ಗೆ ಆಸಕ್ತಿ ಏನೂ ಆಗದಂಗ ಆಗ್ಲಿಪ್ಪ ನಮ್ಗೆ ಜಗತ್ತಿನಂದ ಏನೂ ನನಗ ದೊರಿಲಂಗ ಆಗ್ಲಿಪ್ಪ ಎಲ್ಲವೂ ಹಾಳಾಗಿ ಹೋಗ್ಲಿ ಏನೂ ಸಿಗದಂಗ ಆಗ್ಲಿ ನನಗಂತ ಬೇಡ ನಮ್ಗೆ ಅದರ ಅಪೇಕ್ಷೆ ಮಾಡಕ್ ಹೋಗ್ಬೇಡ ವಿಷಯದ ಅಪೇಕ್ಷೆ ಮಾಡದಿರು ಮಾಡಿ ಕೆಡದಿರು ಅಂದ ಎಚ್ಚರಿಕೆ ಕೊಟ್ಟರು ಸುದ ಅದನ್ನ ಮಾಡ್ಬೇಕಂತ ಯಾವ್ದು ಬೇಡ ಅಂತೀವೋ ಅದನ್ನ ಮಾಡ್ಬೇಕಂತ ಬಿಟ್ಟೇನಂದರು ಬಿಡದಿ ಮಾಯೆ ಅಂದರು ಎಲ್ಲಾ ಬಿಟ್ಟೇನನ್ನೋದನ್ನು ಬಿಟ್ಟೇನಂದ್ರು ಅದು ಬಿಡೋದಿಲ್ಲ ಅಂತ ಎಲ್ಲಾ ಬಿಟ್ಟೇನೆ ಅನ್ನೋದನ್ನ ಹಿಡ್ಕೊಂಡು ಕುಂತಿಯಲ್ಲ ಇದು ಅಹಂಕಾರ ಇದನ್ನು ಬಿಡೋದು ಬಹಳ ಬಿಗಿಯದು ಬಿಟ್ಟೇನಿ ಅನ್ನೋದನ್ನ ಹಿಡ್ಕೊಂಡು ಕುಂತಿಯಲ್ಲೋ ಬಿಟ್ಟೇನನ್ನೋ ಭಾವ ಸಹಿತ ನಿನಗೆ ಬರಬಾರದು ಬಿಟ್ಟೇನಂದರು ಬಿಟ್ಟೇನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ ಅದನ್ನು ಬಿಟ್ಟು ಬಿಟ್ಟೇನನ್ನೋ ಭಾವ ಬರಬಾರ್ದು ನಿನಗೆ
ಏ ಏ ಭಾಳ ಬಿಟ್ಟೇವಪ್ಪ ನಾವು, ಅವಾಗ ಬಿಟ್ಟೇವ ಅಂತ. ಚಾ ಕುಡಿದ್ ಬಿಟ್ಟೇವಿ ನಾವು, ಎಲ್ಲ ತಿನ್ನೋದು ಬಿಟ್ಟೇವಿ. ಅದ್ರ ಇದನ್ನ ಹೇಳ್ತಿರ್ತಾನೆ, ನಾವು ಅದನ್ನ ಬಿಟ್ಟೇವಿ ಇದನ್ನ ಬಿಟ್ಟೇವ ಅಂತ. ಇದನ್ನ ಬಿಟ್ಟದ್ದನ್ನ ಹೇಳುವಂತ ಅಹಂಕಾರ ಭಾಳ ಐತಿ ನಿನಗೆ. ದೊಡ್ಡ ಅಹಂಕಾರ ಬಂದದ್ ನಿನಗೆ, ಹೌದಿಲ್ಲ? ಬಿಟ್ಟೇನಿ ಅಂತ ಮುಂದೆ ಹೇಳ್ಕೊಂತ ನಾವು ಏನು ಬೆಲ್ಲ ಬಿಟ್ಟು ಬಿಟ್ಟೇವಪ್ಪ ಅಂತ. ನಾವು ಬಿಟ್ಟದ್ದನ್ನೆಲ್ಲ ಏನೇನು ಅವನ್ನೆಲ್ಲ ಗಂಟು ಕಟ್ಕೊಂಡು ಕುಂತೀಪ ನೀ ಅಂತ ನೆನಪು ಮಾಡ್ಕೊಂತ ಕುಂತೈತೆ ಅವ್ರಿಗೆ, ಹೌದಿಲ್ಲ? ಅವ ಬಿಟ್ಟವ ಆ ಭಾವ ಸಹಿತ ಇರುದಿಲ್ಲ. ಅವ ಬಿಟ್ಟವಂಗ ಏನ್ ಯಾವ್ದಾರ ಬಿಟ್ಟಿದ್ದಿತ್ತು ಯಾವ್ದಾರ ಹಿಡಿದಿದ್ದು ಬಿಡ, ನಾ ಯಾಕೆ ಅದನ್ನ ಹಚ್ಕೊಳ್ಳಿದ್ದು? ಬಿಟ್ಟದ್ದು ನಾನಲ್ಲ, ಹಿಡಿದದ್ದು ನಾನಲ್ಲ. ಮನಸ್ಸ ಹಿಡಿದದ್ದು ಮನಸ್ಸ ಬಿಟ್ಟದ್ದು ಅದ ನಾನಂತ ತಿಳ್ಕೊಂಡೆ. ಅದ ಭಾವ ಗಟ್ಟಿಯಾಗೈತಿ ನನಗೆ. ಏನ್ ಹಿಡಿದದ್ದು ಯಾವ್ದು ಬಿಟ್ಟದ್ದು ಯಾವ್ದು ವಿಚಾರ ಮಾಡೀನ? ನಾನ ಹಿಡ್ದೀನಿ ನಾನ ಬಿಟ್ಟೇನಿ ಅಂತ. ಯಾವ್ದಾರ ಹಿಡಿದಿದ್ದು ಯಾವ್ದಾರ ಬಿಟ್ಟಿದ್ದದ್ದು. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಆ ಸ್ಥಿತಿ ಒಳಗೆ ನಾವು ಉಳ್ಕೋಬೇಕಾಗಿದೆ. ಏನ್ ವಿಷಯ ಚಿಂತನದ ತಲ್ಲೇನಾದವಂಗ ವೃತ್ತಿ ಬ್ರಹ್ಮಾಕಾರ ಆಗಂದ್ರೆ ಹೆಂಗ ಅವಕ್ಕೆ? ವಿಷಯ ಚಿಂತನೆಯನ್ನ ಕೈ ಬಿಟ್ಟಾಗ ಬ್ರಹ್ಮಾಕಾರ ವೃತ್ತಿ ಆಕೈತಿ. ವೃತ್ತಿ ಬ್ರಹ್ಮಾಕಾರ ತ್ವರೆ ವಿಷಯವನ್ನು ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ ಅಂತ. ವೃತ್ತಿ ಯಾವುದು ಬ್ರಹ್ಮಾಕಾರ ಆಗಿರ್ತತಿ, ಅವನು ಯಾವ ವಿಕಾರನೂ ಆಗ್ಬೋದು. ಏನ್ ವಿಕಾರರಹಿತವಾದಂಥದ್ದು. ಮತ್ತೆ ಯಾವ್ದಾರ ವಿಷಯದ ಆಕಾರ ದೃಶ್ಯದ ಆಕಾರ ಆತ ಅಂದ್ರೆ ಅದು ವಿಕಾರಕ್ಕೆ ಅಂತ ಹೋಗ್ತೈತೆ. ಏನ್ ಮನುಷ್ಯನಲ್ಲಿರ್ತಕ್ಕಂಥ ರಾಗದ್ವೇಷಾದಿಗಳೇನದಾವ ಬೇರು ಬಿಟ್ಟವು. ಅವನ್ನೆಲ್ಲ ಬಾಹ್ಯ ಸಾಧನಗಳಿಂದ ನಿವಾರಣೆ ಮಾಡ್ಕೊಳಕ್ ಆಗುದಿಲ್ರಿ. ನೀ ಗಂಟಿ ಬಾರಿಸಿರ, ಧೂಪ ದೀಪ ಹಾಕಿರ, ಪತ್ರಿ ಏರ್ಸಿರ, ಹೂ ಏರ್ಸಿರ, ನೈವೇದ್ಯ ಮಾಡಿರ, ಅಭಿಷೇಕ ಮಾಡಿರ, ಕೈ ಮುಗಿದ್ರ ಕಾಲ್ ಮುಗಿದ್ರ ಹೋಗೋದವು ರಾಗದ್ವೇಷಗಳು. ಅವು ಕಾರಣ ಹುಡುಕಿ ಅವನ ಸಮೂಲವಾಗಿ ಬರದಂಗ ನಿವಾರಣೆ ಮಾಡ್ಕೊ. ರಾಗದ್ವೇಷಾದಿಗಳಿಗೆ ಕಾರಣ ಏನು? ಅಜ್ಞಾನನೇ ಕಾರಣ. ನಮ್ಮ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ, ಅವುಗಳಲ್ಲಿ ಸುಖ ಐತೆ ಅಂತ ಅವುಗಳ ಅದ್ರ ಬಗ್ಗೆ ರಾಗ ಉಂಟಾಗೈತೆ ನಿನಗೆ. ಅದಕ್ಕೆ ಯಾರ ಅಡ್ಡಿಯನ್ನು ಉಂಟು ಮಾಡಿದ್ರೆ ದ್ವೇಷ ಬರ್ತದೆ. ವಿಷಯಗಳ ನೆನಪಿನಿಂದ ಇವೆಲ್ಲ ರಾಗದ್ವೇಷಾದಿಗಳಾಗ್ಯಾವ. ವಿಷಯಗಳ ತ್ಯಾಗ ಮಾಡಿದಾಗ ರಾಗದ್ವೇಷಾದಿಗಳ ಸಂಬಂಧ ಎಲ್ಲಿ ಬರ್ತದೆ? ಅದ್ರ ಗೊಡವಿ ಕೈ ಬಿಟ್ಟಾಗ ಅದ ಮುಖ್ಯ ಆಗಿಬಿಟ್ಟೈತೆ ನಮಗೆ. ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ರಾಗದ್ವೇಷಾದಿಗಳು ಉಂಟಾಗ್ಯಾವ ನಮಗೆ. ಅದರಿಂದ ಹೀನ ಕೃತಿಗಳು ಜರುಗ್ತಾವ. ಅದರ ಫಲ ಉಣ್ಣಾಕ ಜನ್ಮಾಂತರ ತಿರುಗಬೇಕಾಗತ್ತೆ. ವಿವೇಕ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡು. ಅಂದಾಗಿ ರಾಗದ್ವೇಷಾದಿಗಳನ್ನು ಕಳ್ಕೊಂಡು ಮುಕ್ತ ಆಗಕ್ ಬರ್ತದೆ. ಅಂತ ಒಂದು ವಿವೇಕ ವೈರಾಗ್ಯ ಜಾಗೃತ ಆಗುವಂತ ಸ್ಥಾನ ಅಂದ್ರೆ ಸತ್ಸಂಗ. ರಾಗದ್ವೇಷವು ವಿಮುಕ್ತ ಇಷ್ಟು ವಿಷಯಾಂ ಇಂದ್ರಿಯಶ್ಚರನ್ ಆತ್ಮವಶ್ಯ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತೆ ಅಂತ. ಆತ್ಮನ ವಶವರ್ತಿ ಆಗ್ಬೇಕು ನಾವೆಲ್ಲ. ನಮ್ಮ ಭಾವದೊಳಗೆ ನಾವು ಇರಾಕ್ ಕಲಿಬೇಕು. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ಅದಕ್ಕೆ ಪ್ರಸಾದ ಅಂತಾರೆ. ಅದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ, ಕೇಳೋದು ಅದಕ್ಕೆ ಪ್ರಸಾದ ಅಂತಾರೆ. ಬಾಯಿಲೆ ಉಂಡದ್ದಲ್ಲದು, ಬಾಯಿಲೆ ಹಾಕುವುದು ಯಾವುದು ಪ್ರಸಾದ? ಅದಕ್ಕೆ ಊಟ ಅಂತಾರೆ. ನಿರಂಜನ ಪೂಳಂತೆ ಅದಕ್ಕೆ ಪ್ರಸಾದನ ಬೇಡ. ಅದು ಮುಟ್ಟಿ ಹಾಕ್ಬೇಕು ಮುಂಜಾನೆ. ಈ ಪ್ರಸಾದ ಕಿವಿಲೆ ಉಂಡದ್ದು ಏನೈತಲ್ಲ ಈ ವಿಚಾರ, ಹೌದು, ಇದು ನಮಗ ದೊಡ್ಡ ಲಾಭ ಐತಿ. ಅದಕ್ಕೆ ಕೇಳೋದು ಬಿಡಬೇಡಪ್ಪ. ಇಂತಹ ವಿಚಾರಗಳನ್ನ ಮನಸ್ಸುಗೊಟ್ಟು ಕೇಳದನ್ನ. ನೋಡ್, ನೀ ಇವತ್ತು ಬೆಳಿಗ್ಗೆ ಎದ್ದು ಇದ್ರ ಚಿಂತನೆ ಮಾಡ್ಕೊಂತ ಇರು, ನಿನ್ನ ಜೀವನ ಎಲ್ಲ ಇದನ್ನ ಇದ್ದು ಹತ್ತು ಮಟ ಯಾವ್ದು ತೊಂದರೆ ಆಗೋದಿಲ್ಲ ನಿನಗೆ.
ನೋಡಿ ನೀವು ಇದನ್ನ ಇವತ್ತು ವಿಟ್ನಿಪಾಯ ಅಲ್ಲ ಹದಿಗೆಟ್ಟಿಪಾಯ ಮನಸ್ಸು ಏನು ಬರೋಬ್ಬರಿ ಉಳಿವಲ್ಲ ನಾವು ಕೆಟ್ಟತಿದೆ ಅಲ್ಲೋ ಬಾಳೆ ಇದೆ ಹೊರ ಬಟ್ಟೆ ಹಾಕಿದಂತ ಅದಕ್ಕೆ ನೆನಪಿಟ್ಟಿದ್ರೆ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ಏನ್ ಪೂರಾ ಇದನ್ನ ಕೇಳಿದ್ದನ್ನು ಮನನ ಮಾಡ್ಕೋಂತ ನಿದ್ದೆ ಬರುವವರೆಗೂ ಅದು ಆ ಅಭ್ಯಾಸ ಆತಂದ್ರೆ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ ವಿಷಯಾದಿಗಳಲ್ಲಿ ಆಸಕ್ತಿ ಮೂಲಕ ಹೋದ್ರೆ ಕಾಮಕ್ರೋಧಾದಿಗಳು ರಾಗ ದ್ವೇಷಾದಿಗಳು ಉಂಟಾಗಿದ್ದು ನಿನಗೆ ಇವೆಲ್ಲ ಪಂಚಕ್ಲೇಶಗಳು ಇವ ದುಃಖ ಕೊಡುವಂತಹ ಇದು ನಮ್ಗ ಹೌದಿಲ್ಲ ರಾಗ ದ್ವೇಷ ಅಭಿನಿವೇಶ ಹೌದಿಲ್ಲ ಇವೆಲ್ಲ ಅದಾವಲ್ಲ ಒಳಗೆಲ್ಲ ನಿರಂತರ ದುಃಖವನ್ನು ಕೊಡ್ತಾವ ನಾವು ಏನ್ ಸತ್ಸಂಗದವನ್ನು ಮಾಡು ಹೆಂಗಾರ ಮಾಡಿ ಸತ್ಸಂಗವನ್ನು ಮಾಡಿ ನೀವೆಲ್ಲ ತಾಪತ್ರೆಗಳೆಲ್ಲ ಕಡಿಮೆ ಕಾವು ಜೀವ ತನ್ನ ನಿಜವಾದ ಇರುವನ್ನು ಹೊಂದಿದರೆ ಮಾತ್ರ ಎಲ್ಲ ದುಃಖದಿಂದ ಬಿಡುಗಡೆ ಆಕೈತಿ ನಾವು ನಮ್ಮ ನಿಜವನ್ನು ನಾವು ತಿಳ್ಕೋ ಇದ ಲಾಭ ನಿನಗೆ ಬಾಕಿದ ಏನ್ ಮಾಡಿದ್ರು ಆತ್ಮ ಲಾಭ ತನ್ನ ಲಾಭ ನ ಬಿದ್ದೈತೆ ಅಂದ ನಿನ್ನ ಬಗ್ಗೆ ನೀನ್ ಯಾರು ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಿಗಳ ಮುಖಾಂತರ ಅದನ್ನು ಶ್ರವಣ ಮಾಡು ಮನನ ಮಾಡು ನಿಧಿಧ್ಯಾಸನವನ್ನು ಮಾಡು ಅಂದಾಗ ನಿನಗೆ ಲಾಭ ಐತೆ ಈ ಪಂಚಭೂತಾತ್ಮಕವಾದಂತಹ ಶರೀರ ನಾನು ಅಂತ ಹಿಡ್ಕೊಂಡು ಕುಂತಲ್ಲೇನ ಎಲ್ಲ ರೋಗಾದಿಗಳು ಗಂಟು ಬೀಳ್ತಾವ ರಾಕ್ಷಸ ಪಿಸಾಚಿಗಳು ಕಾಡ್ತಾವ ನಿನಗ ಹೌದಿಲ್ಲ ಇವಾಗ ಯಾಕೆ ನಮ್ಮನ್ನು ಕಾಡ್ತಾವ ಅಲ್ಲದನ್ನು ಹಿಡ್ಕೊಂಡು ಕುಂತೀಯಲ್ಲ ನಿನ್ನ ಭಾವದಾಗಿದ್ದಾಗ ಯಾವ ಕಾಡಾಟ ಐತಿ ದೇಹ ಭಾವ ಅಂದ ಕೂಲೆ ಎಲ್ಲ ಕಾಡಾಟ ಶುರು ಆದ ನಾವು ಏನ್ ಕಾಡ್ತಾವ ಮರ ಏನ್ ಮಾಡಿತ್ತು ನಮ್ಗೆ ಏನು ಒಂದಿಡದ ಕಾಡಾಕತ್ತಾವಪ್ಪ ಅಂತ ಈ ಕಾಡಾಟ ತಪ್ಪಿಸ್ಕೋಬೇಕನ್ನೋಂಗಿದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಕೋಯ್ತಾನೆ ಇದು ನಾನು ನನ್ನದು ಅನ್ನೋದನ್ನು ಬಿಡೋದ ಬೇಕಾದಂಗೆ ಕಾಡ್ಲಿ ಅವು ಹೌದಿಲ್ಲ ಸಂಬಂಧ ತಪ್ಪಿಸ್ಕೊಂಡಿರಾಕಲಿ ಯಾರ ಹೆದರಿಕೆನೂ ಇರುವುದಿಲ್ಲ ಶರೀರ ನಾನು ಅನ್ನೋದ್ರ ಬಗ್ಗೆನ ಭೀತಿ ವಿವೇಕಿಯಾದವ ನಿಶ್ಚಿಂತನಾಗಿ ತನ್ನ ಸ್ವರೂಪದಲ್ಲಿ ಸ್ಥಿತನಾಗಿರ್ತಾನ ಯಾವ ಚಿಂತೆನೂ ಇರುದಿಲ್ಲ ನಾವು ಯಾವುದು ಚಿಂತೆ ಇರಬಾರ್ದು ಆರಾಮ್ ಇರ್ಬೇಕನ್ನೋ ಹಂಗಿದ್ದು ಇದೆ ನಿನ್ನ ಸ್ವರೂಪ ಚಿಂತನದ ಅಭ್ಯಾಸದಾಗ ಇದು ಒಂದ ದಾರಿ ಇದಕ್ಕೆ ನ ಅನ್ಯ ಪಂಥ ವಿದ್ಯತೆ ಅಯನಾಯ ಅಂತ ಸುಖಿಗಳಾದವರೆಲ್ಲ ಇದನ್ನ ಮಾಡಿದ್ರಿಲ್ಲ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನೆಲ್ಲ ಕೈ ಬಿಟ್ರು ಅವ್ರು ಇದು ಹೊಳಿಬೇಕಲ್ಲ ನಮ್ಗೆ ಎಷ್ಟು ಜನ್ಮಕ್ಕೆ ಹೊಳಿತೈತಿ ಪುಣ್ಯಾನಿಂದ ಏನ್ ಹೊಳದ್ರೆ ವಿವೇಕಿಯಾದವನು ಕಾಮ ಭೋಗಗಳ ಕಡೆಗೆ ಮನಸ್ಸನ್ನು ಹರಿಬಿಡುವುದಿಲ್ಲ ವಿವೇಕಿ ಪುರುಷನು ಚಿತ್ತದಿಂದ ಪರಾಜಿತನಾಗಬಾರ್ದು ಬಸಿಗೆ ಬೀಳಬಾರ್ದು ನೀ ಮತ್ತೆ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ಹೋಗುತ್ತೆ ನಾವು ಎಲ್ಲಾ ಕೇಳಿ ಹೇಳಿ ಮತ್ತು ಬಸಿಗೆ ಬೀಳ್ತೈತಿ ನೋಡಿದ್ದ ನಾವು ಬಾಯಿ ತಕೊಂಡ್ಕೊಂಡಿರ್ತೈತಿ ರೂಪಕ್ಕೆ ಬೀಳ್ತೈತಿ ಗಾಯನಕ್ಕೆ ಬೀಳ್ತೈತಿ ರುಚಿಗೆ ಬೀಳ್ತೈತಿ ವಾಸನೆಗೆ ಬೀಳ್ತೈತಿ ಸ್ಪರ್ಶಕ್ಕೆ ಬೀಳ್ತೈತಿ ಬೀಳೆ ಇದ್ದವ್ರು ಯಾರ್ದಾರ 5 ವಿಷಯಗಳ ವ್ಯಾಮೋಹಕ್ಕೆ ಬೀಳೇ ಇದ್ದಾವ ಯಾವ್ದ ಎಲ್ಲಾ ಮುದುಕಾದ್ರೂ ಯಾಕ್ರಿ ಹಂಗ ಹವಣಿಸ್ತಿರ್ತೈತಿ ಸಿಕ್ಕಿತ್ತು ಸಿಗಾಕಿಲ್ಲ ಅಂತ ಹೊರಗಿನ ಆಡಂಬರ ಪೂಜೆ ಪುರಾಣ ಶಾಸ್ತ್ರ ಕೀರ್ತನ ಹೇಳಿ ಅದನ್ನ ಗೆದಿಯಕಾಕೈತೇನೆ ವಾಸನಾದಿಗಳನ್ನ ನಾಶ ಮಾಡ್ಕೊಳಕಾಕೈತೇನ್ರಿ ಹೋಗಿರೋದಿಲ್ಲ ಮನಸ್ಸು ಕಾಮನ ವಶಯತ್ತಿ ಆದ್ರೆ ಮುಗೀತಿ ಅದು ಇದ್ದ ಸಮಾಧಾನವನ್ನೇ ಕೆಡಿಸ್ಬಿಡ್ತದೆ ಏನ್ ರಾಮನ ವಶವರ್ತಿ ಆದ್ರೆ ದುಃಖ ಅನ್ನೋದನ್ನ ನಿನಗಿರುವುದಿಲ್ಲ ಏಕಮಾತ್ರ ಪರಮಾತ್ಮ ಸ್ವರೂಪವನ್ನು ಅಭ್ಯಾಸ ಮಾಡದೇ ಹೋದರೆ ವಾಸನೆಗಳು ಮನಸ್ಸಿನಲ್ಲಿ ಬೇತಾಳದಂತೆ ಕುಡಿದಾಡತೊಡಗು
ಹೌದು, ಇದು ಗಾಳಿ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಅದ್ರ ಹಾವಳಿ ಹೆಚ್ಚಾಗ್ಬಿಡ್ತದೆ. ಹೇಳಾರು ಇಲ್ಲದ ಮನೆ ಹಾಳಾಗಿ ಹೋತಂತ. ಯಾರು ಹೇಳ್ಬೇಕ್ರಿ ಇದನ್ನ ನೆನಪಿಗೆ ತಂದು ಕೂಡ ಅವ್ರು ಯಾರು? ಬರೀ ಅದರದ್ದೇ ಚೆಲ್ಲಾಟ ಹೆಚ್ಚಾಗ್ತದೆ. ಮತ್ತೊಂದು ಹೆಸರೇ ಇರುದಿಲ್ಲ ಅದಕ್ಕೆ. ಸಾಕಷ್ಟು ಜಗತ್ತಿನ ಸುದ್ದಿ ಕಲ್ತಿಯಲ್ಲ, ಎಲ್ಲ ಶಾಣೆತನ ಪಡೆದೇ ನಿಂತಿ, ಸಮಾಧಾನ ಐತೆ ನಿನಗೆ? ಅದನ್ನ ಪಡೆದ ಅದನ್ನ ಒಂದೇ ದಡ್ಡ ಆದಿನಿ, ಅದನ್ನ ಕಲ್ತ ದಡ್ಡ ಆದಿನಿ ಅಂತ. ಜಗತ್ತಿನ ಬಗ್ಗೆ ತಿಳ್ಕೊಂಡಾಗ ದಡ್ಡ. ನಿನ್ನ ಬಗ್ಗೆ ತಿಳ್ಕೊಂಡಿದ್ರೆ ಹೆಂಗಾಕಿತ್ತು? ಸಾಲಿ ಕಲ್ತ ದಡ್ಡ ಆದಿನಿ ಅಂತಿದ್ರು. ನಿನ್ನ ಸುದ್ದಿ ಕಲ್ತಿದ್ರೆ ಹೆಂಗಾಕಿತ್ತು? ಅದಕ್ಕೆ ನಿನ್ನ ಬಗ್ಗೆ ಅನುಭವಗಳ ಮುಖಾಂತರ ಅದು ಕೇಳಿಕ್ ಸಾಧ್ಯತೆ. ಶಾಲೆ ಕಾಲೇಜುಗಳಲ್ಲಿ ನೆನಪಿಗೆ ತಂದು ಕೊಡ್ತಾರೆ ನಮ್ಮ ಇರುವಿನ ಬಗ್ಗೆ. ಯಾರು ಅದಾರ ನೆನಪಿಗೆ ತಂದು ಕೊಡೋರು? ಯಾರು ಕೊಡೋದು? ಜಗತ್ತೆಲ್ಲ ಪರ್ಯಟನೆ ಮಾಡ್ರಿ, ನೀವು ನಮ್ಮ ಇರುವಿನ ಸ್ಥಿತಿಯನ್ನು ನೆನಪಿಗೆ ತಂದು ಕೂಡ ಅವ್ರು ಯಾರದಾರ ಈ ಜಗತ್ತಿನ? ಅವರಿಗೆ ಸದ್ಗುರುಗಳು ಅಂತಾರೆ. ಪರಮಾತ್ಮ ತತ್ವವನ್ನು ನಾವು ಅಭ್ಯಸಿಸದಿದ್ದರೆ ಜಗತ್ತಿನ ಸತ್ಯತ್ವವನ್ನು ನಿರಾಕರಣೆ ಮಾಡುವುದು ಸಾಧ್ಯವಾಗುವುದು. ಇದ ಸುಖರೂಪ, ಇದ ಕರೆ ಅಂತ ತಿಳಿದೈತಿ. ಇದರ ಅಭ್ಯಾಸದಾಗ ತೊಡಗಿದಾಗ ಇದ್ರ ಹಕ್ಕಿಕತಿ ಗೊತ್ತಾಗೈತಿ. ಇದೆಲ್ಲ ಅನಿತ್ಯ ಐತಿ, ದುಃಖರೂಪಿ ಐತಿ ಅನ್ನೋದು ಸತತ ಅಭ್ಯಾಸ ಮಾಡಿ ನಾವು ಈ ವಿವೇಕ ಜಾಗೃತ ಆಕೈತಿ ನಮ್ಗೆ. ಭೋಗಿಚ್ಛೆ ಬಂಧನಕಾರಕವು, ಭೋಗ ತ್ಯಾಗವೇ ಮೋಕ್ಷವು ಅಂತ. ಎಲ್ಲಿ ಹಿಡದಿ? ಮನಸ್ಸಿನೊಳಗೆ ಹಿಡದಿ, ಮನಸ್ಸಿನಾಗ ಅವನು ಕೈ ಬಿಡು. ಮನುಷ್ಯನ ಜನ್ಮದೊಳಗೆ ತನ್ನ ಕೆಲಸ ತಾ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಜನ್ಮದ ಕೆಲಸ ಮಾಡ್ತೀವೋ ಆ ಜನ್ಮ ಬರ್ತದ ನೋಡ್ರಿ. ಹೌದು, ಮನುಷ್ಯನ ಜನ್ಮದ ಕೆಲಸ ಮನುಷ್ಯ ಕುಲದ ಜನನದ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಇದನ್ನು ನಾವು ಮಾಡೋದು. ನಮ್ಮ ಬಗ್ಗೆ ನಾವು ಯಾರು, ನಾನೇ, ನನ್ನ ಸ್ವರೂಪ ಎಂತದ್ದದ, ನಾನಾ ಬ್ರಹ್ಮ ಸ್ವರೂಪ ಇದ್ದೇನೆ, ನಾನೇ ಆನಂದ ಸ್ವರೂಪ ಇದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋ ತಿಳ್ಕೋದು ಮನುಷ್ಯನ ಜನ್ಮದ ಕೆಲಸ. ಇಂತಹ ಜನ್ಮದಾಗ ನಾವು ಎಲ್ಲ ಕತ್ತಿ ಕಾರಬಾರ ಮಾಡಾಕತ್ತೇವೆ. ಇದು ಮನುಷ್ಯನ ಜನ್ಮಕ್ಕ ಕೆಲಸ ಅಲ್ಲ. ವಿಷಯದ ಸಂಪರ್ಕ ಭೋಗ ಮಾಡ್ಕೋತ ಕೂಡೋದು ಮನುಷ್ಯನ ಜನ್ಮದ ಕೆಲಸ ಅಲ್ಲ. ಬರೀ ಅದ ಮಾಡ್ಕೋತ ಕೂಡೋದ್ರಾಗ ಏನಿಲ್ಲ. ಜೀವನ ಪರ್ಯಂತರ ಶರೀರ ಬಿಡುವವರೆಗೂ ಬರೇ ಅದ ಹೆಸನದಾಗ ಕಾಲ್ ಕಳ್ಸತ್ತು. ಪುನಃ ನಿನಗೆ ಮನುಷ್ಯನ ಜನ್ಮ ಬರುವುದು ಭರವಸೆ ಏನೈತಿ? ಯಾವ ಜನ್ಮ ಕೆಲಸ ಮಾಡ್ತೀವಿ ಆ ಜನ್ಮ ಬರ್ತದೆ. ಕಾದ್ ಕೂತಾವ ಅಂತಂತ ಜನ್ಮಗಳು. ಎಂತೆಂತ ಜನ ಕೆಲಸ ಮಾಡ್ತೀವಿ ಅಂತ ಜನ್ಮಗಳು ಕಾದ್ ಕೂತಾವ. ನೀವು ಮನುಷ್ಯ ತಾನೇ ತನ್ನ ದೈವದ ಶಿಲ್ಪಿ ಅದಾನ. ಹೌದು, ನೀ ಹೆಂಗ ಭಾವಿಸ್ಕೊತಿ ಹೆಂಗಕ್ಕಿ ನೋಡು. ಯಥಾ ಇಚ್ಛಿಸಿ ತಥಾ ಕುರುಹು ಅಂತ. ಮನದಿಂದ ನಿರ್ಮಾಣವಾದಂತಹ ಜಗತ್ತು ದೀರ್ಘಕಾಲೀನ ಸ್ವಪ್ನವಾಗಿದೆ ಅಂತ. ಹೌದು, ಎಲ್ಲ ಮನಸ್ಸಿನ ಕಲ್ಪನಾದಾಗ ತೋರೈತಿ. ಇದಕ್ಕೆ ಅಸ್ತಿತ್ವವಿಲ್ಲ. ಮನಸ್ಸು ಅಡಗಿದಾಗ ಎಲ್ಲೈತಿ? ನಿದ್ದೆ ಹೆಚ್ಚಾಗಿ ಎಲ್ಲೈತ್ರಿ ಇದು? ನೀ ಹೆಂಗ ಕಾಯಂ ಇರ್ತಿ ಹಂಗಿರ್ತಿ ಐತಿ ಜಗತ್ತಿಲ್ಲ. ಒಂದು ಅವಸ್ಥೆ ಒಳಗೆ ತೋರ್ತೈತಿ, ಮತ್ತೊಂದು ಅವಸ್ಥೆ ಒಳಗಿದಿಲ್ಲ. ಕನಸು ನಿದ್ರೆ ಒಳದಿಲ್ಲ. ಆದ್ರೆ ನೀ ಎಲ್ಲ ಅವಸ್ಥೆ ಒಳಗೂ ಅದಿ. ಯಾವ ಅವಸ್ಥೆ ಅದ ವಿಕಾರನೂ ನಿನಗೆ ಹತ್ತಿಲ್ಲ, ಎಚ್ಚರಿಕೆದು ಹತ್ತಿಲ್ಲ, ಕನಸಿಂದು ಹತ್ತಿಲ್ಲ, ನಿದ್ದೆ ಮಬ್ಬನೂ ನಿನಗೆ ಹತ್ತಿಲ್ಲ. ಇಹ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ವಿರತಿ ಯಾವಾಗ ಬರ್ತೈತಿ? ಯಾವಾಗ ಇದು ನಮ್ಗೆ ಹತ್ತೈತಿ ನೋಡ್ರಿ. ಸಾ ವಿದ್ಯಾ ಯಾ ವಿಮುಕ್ತೆ ಅಂತ ಸೂತ್ರ ಇಟ್ಟಾರೆ ಅನುಭವಿಗಳು. ಸಾ ವಿದ್ಯಾ ಯಾ ವಿದ್ಯಾ ಭುಕ್ತಿ, ಸಾ ವಿದ್ಯಾ ಯಾ ಭುಕ್ತೆ ಅಂತ ಇಟ್ಟಿಲ್ಲ. ಯಾವ ವಿದ್ಯೆ ನಮ್ಮನ್ನು ಬರೀ ಹೊಟ್ಟಿ ತುಂಬಿಕೊಳ್ಳೋದು ಮಾಡ್ತೈತೆ ಅದು ವಿದ್ಯೆ ಅಲ್ಲ.
ನಮ್ಮನ್ನ ದುಃಖದಿಂದ ಬಿಡುಗಡೆ ನೆತ್ತಿ ತುಂಬಿಕೊಳ್ಳೋ ವಿದ್ಯೆ, ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೊಡುವಂತಹದ್ದು ಯಾವುದೈತಿ ಅದಕ್ಕೆ ವಿದ್ಯೆ ಅಂತ ಕರೆದು. ಅದಕ್ಕೆ ನಾವು ಅದಕ್ಕೆ ಪರಾವಿದ್ಯೆ ಅಂತ, ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಅಂತ ಅದನ್ನು ಕಲಿ. ಈ ಕಾಲಕ್ಕೆ ಆತ್ಮವಿದ್ಯೆನ ಎಷ್ಟು ಕಲ್ತೇನಂದ್ರು ಎಲ್ಲ ವ್ಯರ್ಥ. ಏನ್ ನೀ ಹೊಸದಾಗಿ ಪಡೆಯುವಂತ ವಸ್ತು ಅಲ್ಲ, ಅದು ಯಾವಾಗಲೂ ಇದ್ದದ್ದು. ಮೊದಲು ಐತಿ, ಕೊನೆಗೂ ಐತಿ, ಮಧ್ಯದಲ್ಲಿ ಅದು ಐತಿ. ಅದು ಅಂತೋಚ ವರ್ತಮಾನ ವಿಪೀತದ. ಆದಿ ಮತ್ತು ಅಂತ್ಯದಲ್ಲಿ ಯಾವ್ದೈತಿ ಅದು ಮಧ್ಯದಲ್ಲಿನೂ ಅದೈತಿ. ಆದಿ ಮತ್ತು ಅಂತ್ಯದಲ್ಲಿ ಯಾವುದಿಲ್ಲ ಅದು ಮಧ್ಯದಲ್ಲಿನೂ ಇಲ್ಲ ಅಂತ. ಇದು ಮಾಯಾ ಮೊದಲು ಇಲ್ಲ, ಕೊನೆಗೂ ಇಲ್ಲ, ಅದು ಮಧ್ಯದಲ್ಲಿ ನಿನಗುಂಟೆ ತೋರಿಕೆ ಇಲ್ಲ. ಅದು ಇಲ್ಲ ಇಲ್ಲ ಇಲ್ಲದನ್ನ ಐತೆ ಅಂತ ಕಲ್ಪಿಸ್ಕೊಂಡು ಕೂತೀವಿ. ನಿನ್ ಕಲ್ಪನಾದಾಗ ಐತೆ, ನಿನ್ ಕಲ್ಪನಾ ಅಡಗಿದಾಗ ಎಲ್ಲಿ ಐತಿ? ಉತ್ತಮ ಕರ್ಮ ಮಾಡಿದರೆ ಸ್ವರ್ಗಾದಿಗಳು, ಹೀನ ಕರ್ಮಗಳನ್ನು ಮಾಡಿದರೆ ನರಕಾದಿಗಳನ್ನ ಅನುಭವಿಸ್ಬೇಕಾಗ್ತದೆ. ಕರ್ಮದ ಫಲ ಹಂಗ ಅದು. ಉತ್ತಮ ಕರ್ಮ ಮಾಡಿದ್ರೆ ಸ್ವರ್ಗ, ಭೋಗಾದಿಗಳ. ಸ್ವರ್ಗ ಅಂದ್ರೆ ಏನ್ರಿ? ನಾವಿಲ್ಲೇ ವಿಷಯ ಭೋಗ ಮಾಡ್ಕೊಂತಾರೆ. ನಮ್ಮನೆ ಯಾಕ್ರಿ? ಮಜಾ ಮಾಡೋದು. ಅದನ್ನು ಮಾಡೋದ್ರಿಂದ ಲಾಭ ಇಲ್ಲ. ಯಾವ ವಿಚಾರವಂತ, ಯಾವ ವಿವೇಕವಂತ ಇರ್ತಾನ ಅವ ಸ್ವರ್ಗ ನರಕಗಳ ಕಡೆಗೆ ಉದಾಸೀನ ಆಗುತ್ತೆ. ಅವನು ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಮತ್ತೆ ಪುಣ್ಯ ಕ್ಷೀಣ ಆಗ್ಲೇ ಮತ್ತು ಹೀನ ಸ್ಥಿತಿ ಬರ್ತದೆ. ಇದು ಹೊಡೆಯೋದು ಮಾನವನಿಗೆ ಬಹಳ ದುರ್ಲಭದಲ್ಲಿ. ಯಾವ ಕಂಡಾನ್ಬಿಟ್ರಿ ಅಂತ. ಹೌದಿಲ್ಲ? ಹೆಂಗ ಬರ್ತೈತೆ ಹೆಂಗ ಹೋಗ್ಬಿಟ್ರಿ, ಹೆಂಗ ಯಾವ ಕಂಡಾನೇನು ಅಂತ ವಿಚಾರಣೆ ಮಾಡೋದು. ನಾನು ಎಲ್ಲರೂ ಹೆಂಗಿರ್ತಾರ ಹಂಗೆ ದುಡುಂದು ಹತ್ರ ಕೂಡ 11 ವರ್ಷ ಕೂಡ ಗೋವಿಂದ ಅಂತ. ಹೌದಿಲ್ಲ? ಅಜ್ಞಾನಿಗಳು ಕೂಡ ಅಜ್ಞಾನಿ ಹೋಗ್ಬಿಡ್ತಾನೆ. ವಿಚಾರ ಎಲ್ಲೋ ಧೀರ ವಿಚಾರ ಮಾಡಿದ್ರಿಂದ ಇನ್ನು ಸ್ವಲ್ಪ ಏನು ಲಾಭ ಐತಿ ಇದನ್ನ ಮಾಡೋದ್ರಿಂದ ಅಂತ ಪರಿಶೀಲನೆ ಮಾಡಿ ಅದನ್ನ ಮಾಡ್ತಾನ. ನಾವು ಅವ್ರು ಮಾಡ್ತಾರ ನೀನು ಮಾಡಿ, ಅದರಿಂದ ಏನ್ ಲಾಭ ಆಗಿತ್ತು? ಅದನ್ನ ಮಾಡಿದವ್ರು ಏನಾಗ್ಯಾರು? ಅದನ್ನ ಹೇಳ್ಯಾರ ಅವ್ರು. ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆ ಒಡೆಯರಾಗಲಿ ಕೋಟ್ಯಾಧೀಶರಾಗಲಿ ಅವರು ಅಜ್ಞಾನಿಗಳ, ಅದಕ್ಕೆ ಗಮನ ಕೊಡದಿರು ಅಂದರು. ನಾವು ಅದನ್ನ ಮಾಡ್ಬೇಕು, ನಾನು ಕಲಿಬೇಕು, ನೌಕರಿ ಹಿಡ್ಬೇಕು, ರೊಕ್ಕ ಗಳಿಸ್ಬೇಕು, ಮನೆ ಹಾಕಿಸ್ಬೇಕು, ಮಕ್ಕಳನ್ನ ಹಿಡಿಬೇಕು, ಹೆಂಡತಿ ಮಾಡ್ಕೋಬೇಕು, ಗಂಡನ ಮಾಡ್ಕೋಬೇಕು. ಅವ್ ಮಾಡಿದವ್ರು ಏನಾಗ್ಯಾರ ನೋಡಿ. ಏನ್ ಲಾಭ ಮಾಡ್ಕೊಂಡಿ? ವ್ಯರ್ಥ ಆತಲ್ಲ ನಿನ್ ಜನ್ಮ. ವಿಷಯದ ವ್ಯಾಮೋಹಕ್ಕೆ ಬಿದ್ದರೆ ಮುಗೀತ್ರಿ, ಅದು ಕಡೆಕ್ ಆಗುದಿಲ್ಲ. ಉದ್ಧಾರ ಎಂದೂ ಆಗುದಿಲ್ಲ ವಿಷಯದ ವ್ಯಾಮೋಹಕ್ಕೆ ಬಿತ್ತಂದ್ರೆ. ನಮಗ್ ಒಳ್ಳೇದಾಗ್ಬೇಕನ್ನೋಂಗಿದ್ರೆ ಮೊದಲು ಇದನ್ನ ನೆನಪಿಟ್ಕೋರಿ. ನೀವು ಎರಡನೇದವ್ರ ಕಲ್ಯಾಣ ಮಾಡಕ್ ಕಲೀರಿ. ಇನ್ನೊಬ್ಬರಿಗೆ ಹಿತ ಮಾಡಲೇ ನಮಗೆ ಹಿತ ಆಗುದಿಲ್ಲ. ಇನ್ನೊಬ್ಬರಿಗೆ ಒಳ್ಳೇದನ್ನ ಬಯಸು. ಮನಸ್ಸಿನ್ಯಾಗ ಬಂದ ನಿನಗ ಮೊದಲು ಒಳ್ಳೇದಾಗಿದೆ. ಕೆಡಕ್ ಮಾಡ್ಬೇಕಂತ ಬಂದ್ರೆ ಮೊದಲು ನಿನಗ ಕೆಡಕಾಗಿದೆ. ಇದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದಕ್ಕೆ ಇದನ್ನೆಲ್ಲ ಕೇಳಿದವ್ರು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿಪ್ಪ ಅಂತ. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲರಿ ಅಂದಾಗ ನಮ್ಗೆ ಇದರ ಡಿಪಾಸಿಟ್, ಪುಣ್ಯದ ಡಿಪಾಸಿಟ್ ಆಕತಿ. ಇದು ಹೇಳಿದ್ದೈತಿ ಇದೈತಿ. ಬರೇ ವಿಷಯದ ಆಶಾ ಸಂಬಂಧ ಇನ್ನೊಬ್ರಿಗೆ ಪೀಡಾ ಕೊಡುದು ನಮ್ಮ ಮನಸ್ಸಿನ ಸಹಿತ ಕೆಳಗೆ ಬಯಸಬಾರ್ದು. ಬಹಳಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡಿದ ಪುಣ್ಯ ಒದಗಿದಾಗ ನೀ ಯಾರದೇನೋ ನಿನಗೆ ಉಳ್ಯಾಕ ಚಲೋ ಆಕೈತಿ. ಒಳ್ಳೇದು ಬೇಕಂತ ಕರ್ಮ ಮಾಡವ ನೀ ಯಾರು ಮೊದಲು ನೋಡ್ಕೊ. ನೀ ಒಳ್ಳೆ ವಸ್ತು ಹೌದು ಅಲ್ಲೋ? ಇದನ್ನ ಯಾವ ವಿಚಾರ ಮಾಡೋರು? ಇದನ್ನ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ವಿಚಾರನ ಮಾಡಿಲ್ಲ ನಾವು. ಬರೇ ಖಾನ ಪೀನಾ ಸೋನ ಆದ್ರೆ ಮುದ್ದಿ ಸುದ್ದಿ ಲದ್ದಿ
ಇದ್ರಾಗ ಕಾಳುಗಳು ಸತ್ವರಿ ಅದಕ್ಕೆ ಬಂದ್ರಿ. ಹೌದಿಲ್ಲ? ತಿನ್ನೋದು, ಶುದ್ಧಿ ತೆಗೆದು ಮತ್ತು ಲದ್ದಿ ಹಾಕೋದು, ಇದನ್ನ ಮಾಡಿದ್ವಿ. ಏನ್ ಮಾಡಿದ್ವಿ? ನೀವು ಮಾಡಿದ ಒಳ್ಳೆ ಅಥವಾ ಕೆಟ್ಟ ಕರ್ಮದ ಫಲ ಎಲ್ಲಿ ಚೈತನ್ಯ ಇರ್ತೈತಿ ಅದಕ್ಕೆ ಮಾಡಿದ್ದಕ್ಕೆ ಬರ್ತೈತಿ, ಕಲ್ಲು ಕಟ್ಟಿಗೆಗೆ ಮಾಡಿದ್ದು ಬರ್ತೈತಿ? ಅದಕ್ಕೆ ಎಲ್ಲಿ ಚೈತನ್ಯ ಇರ್ತೈತಿ ಅದಕ್ಕೆ ಏನು ಮಾಡಕ್ ಪೆಟ್ಟು ಹಚ್ಬೇಡ ಮನಸ್ಸಿಗೆ. ಹೌದಿಲ್ಲ? ಆ ಕಲ್ಲು ಕಟ್ಟಿಗೆಗೆ ಏನ್ ಮಾಡಿರ, ಏನು ಅದಕ್ಕೆ ಉಪಚಾರ ಮಾಡಕ್ ಹೋಗಿ ಏನ್ ಲಾಭ ರೀ ಅದಕ್ಕೆ? ಕಸದವ್ ಗಡ್ಡ ಹಾಕಿರ ಯಾಕ್ರಿ? ತಗೋರಿಪ್ಪ ಕುಡೀರಿ, ಅವ್ರಿಗೆ ಸಂತೋಷ ತೃಪ್ತಿ ಮಾತಾಡಿದ್ರೆ ಸಮಾಧಾನ ಸಿಗ್ತೈತಿ ನಮ್ಗೆ. ಅದನ್ನ ಮಾಡೋಂಗಿಲ್ಲ. ಕಲ್ಲು ಕಟ್ಟಿಗೆಗೆ ಹೋಗಿ ಅದಕ್ಕೆ. ಹೌದಿಲ್ಲ? ಅದನ್ನ ಪೂಜೆ ಮಾಡ್ತಿ, ಮತ್ತೆ ಕದ ಹಾಕಿ ಬರ್ತಿ, ಅದನ್ನ ಏನ್ ಮಾಡೋದ್ರಿ ಅದ್ರಾಗ ಹೋಗಿ ಹಿಡಿಸ್ಕಾರ? ಹೌದಿಲ್ಲ? ಕಟ್ಟಿ ಪಂಟ್ ಬಡ್ಕೊಂತ ಕಾಲ್ ಕಳೆದಕ್ಕೂ ಎದಕ್ ಬಂತ್ರಿ ಅದು? ಮುಂದಿನ ಜನಕ್ಕೆ ಅದಕ್ಕೆ ಕಟ್ಟಿ ಸಿಗ್ತೈತೆ ಅಂತ ಬರಸೈತೆ ನಿನಗೆ? ವ್ಯರ್ಥ ವೇಳೆ ಕಳಿತೀವಿಲ್ಲ, ಜಡಬುದ್ಧಿ ಜಡಸಂಗ ಮಾಡಿ ಕಟ್ಟಿ ಪಂಟಿಗೆ ಹೋಗ್ಯವ. ಹಳ್ಳಿ ಇಲ್ಲೇ ಬಂದು ಮಠದಾಗ ಕುಂತ್ಕೊಂಡು ಇದ್ರ ಚಿಂತನೆ ಮಾಡ್ಬೇಕು ಅನ್ನೋದು ಐತೆ ನಿನಗೆ? ಮತ್ತೇನ್ ಮಾಡ್ಬೇಕ್ರಿ ನಾವು? ಬರ್ಬೇಕಪ್ಪ, ಕೇಳಿದೆ ಹೇಳಿದ್ರು 8 ವರ್ಷ ಆತ್ ಕೇಳಾಕೈತೆ. ಇನ್ನ ಇದನ್ನ ನಾವು ಗಟ್ಟಿ ಮಾಡ್ಕೋಬೇಕು ಅನ್ನೋದಿಲ್ಲ ನಮ್ಗ. ಅದು ಗಟ್ಟಿ ಆದ್ರೆ ನಮ್ ಬಾಳೆ ಕೆಡ್ತೈತ್ರಿಪ್ಪ. ನಾವು ಅದನ್ನ ಮಾಡೋದು, ಅದನ್ನ ಗಟ್ಟಿಗೊಳಿಸೋದು. ಹೌದಿಲ್ಲ? ಯಾರ್ಯಾರಿಗೆ ಯಾವ ಹೆಸರು ಇರ್ತೈತಿ ಅದನ್ನ ಗಟ್ಟಿಗೊಳಿಸೋ ಮಾವ. ಬರೀ ಊರ್ ಸುದ್ದಿ ಇದ್ರಾಕ 10 ವರ್ಷ ಸಂಖ್ಯದಾಗ ಹೋಗ್ತೈತಿ ಕುಂಡಿರ್ತೈತಿ. ಅಲ್ಲಿ ಮಠ ಏನ್ ಮಾಡುವ? ಈಗ ಬಂದೇವಳಪ್ಪ ನಾವು ಅಲ್ಲಿಂದ. ಹೌದಿಲ್ಲ? ಯಾಕೆ ಕುಂತೀವಿ ಮರ ಅಲ್ಲಿ ಹೋಗಂದ್ರೆ ಎಷ್ಟ್ ಹೇಳ್ತೇವೆ ಬಿಡ್ರಿ, ಅಲ್ಲೇ ಕೊಟ್ಟು ಕಳಿಸ್ತೇವೆ ಊಟ ಅಂದ್ರು ಮತ್ತು ಇಲ್ಲಿ ಬರ್ತಾವ ಅಂತ. ಹೌದಿಲ್ಲ? ಸರಿಗ್ಯಾಡ ಚಾಳಿ ಹೋಗ್ಬೇಕಲ್ಲ, ಸರಿಗ್ಯಾಡಿ ಬಂದಾಗ ಬರೋಬ್ಬರಿ ಆಗ್ಬೋದು. ಈ ಊಟ ಎಲ್ಲಿ ಸಿವಿ ಹತ್ಬೇಕು ನಮ್ಗೆ? ಹೌದಿಲ್ಲ? ಇರ್ತೈತಲ್ಲ, ತಡಿ ಕದ ಹಾಕೊಂಡು ಹೋಗಿ ಬಿಡೋಣ. ಹೆಚ್ಚು ಎಳೆ ಇಲ್ಲಿ ಕಳಿಬೇಕನ್ನೋ ಇದ್ ಕಡೆಗೆ ಇಚ್ಛಾಬೇಕು ನೋಡ್ರಿ, ಅಂದ್ರೆ ಸಂಸ್ಕಾರ ಗಟ್ಟಿ ಆಕೈತಿ. ಅದು ರೂಢಿ ಆತಂದ್ರೆ ಎತ್ತು ಹೋಗುದಿಲ್ಲ ತಾಗಿ ನಾವು. ಹೊರಗಿನ ವ್ಯವಹಾರ ಎಲ್ಲ ಬಂದ್ ಮಾಡೋಣ ಆದಷ್ಟು. ಬಾಹ್ಯ ಇದರಿಂದ ಬಿಡುಗಡೆಯನ್ನ ನಾನಾ ಮಾಡೀನಿ, ನಾನಾ ಅನಾವಶ್ಯಕ ಜವಾಬ್ದಾರಿ ಹೊದ್ಕೊಂತ ಆಗ್ತೈತಿ. ಅಲ್ಲಿ ಹೋಗಬೇಕ್ರಿ ನಾನು ಅಂತ ಹೋಗ್ಲಿಕ್ಕೆ ನಡೀತೈತೇನೋ? ಇಲ್ಲ. ನನ್ನ ಕುತ್ಕೊಂಡು ಇಲ್ಲೇ ನೀನ್ ಲಾಭ ಮಾಡ್ಕೋ. ಅಲ್ಲಿ ಹೋದ್ನೆ ಇಲ್ಲಿ ಹೋದ್ನೆ ಮುಕ್ಕಳು ಸುಟ್ಟು ಬೇಕಿನ ಹೆಂಗೆ ಅಡ್ಡಿ ಆಡ್ತಿ, ಯಾಕೆ ತಿರುಗ್ತಿ ಕೆಲ್ಸ ಇಲ್ಲ? ವ್ಯರ್ಥ ವೇಳೆ ಕಳಿತೀಯಲ್ವ? ಎದಕ್ಕೆ ಹಾಕ್ಸೈತಿ ಇವನು ಆಶ್ರಮಗಳನ್ನೆಲ್ಲ? ಇದೇ ಚಿಂತನೆ ಕಾಲ್ ಕಳೆದ್ರೆ ಲಾಭ ಮಾಡ್ಕೊಳ್ಳಿ ಅಂತ. ಹೌದಿಲ್ಲ? ಮತ್ತು ಬಿಟ್ಕೊಟ್ಟು ಅಲ್ಲೇ ಹೋಗಿ ಕುಂತೇನಂದ್ರೆ ಹೇಳ ಮಗ ಹೋಗೋಣ ಅದಂತ. ಹಾಲು ಬಾಣ ಉಂಡು ಹಾಸೋಯ ನನ್ನ ಮಗಳ ಅಂದ್ರೆ ಕೈ ತಿರ್ಕೊಂತ ಸೌಳ್ ಬಾಯಿ ಹೋಗಿ ಅವನಾರ ಹೇಳ್ಕೊಂಡು ಹೋಗ್ತಾನೆ ಮತ್ತೆ. ಹೌದಿಲ್ಲ? ತನ್ನಗ ಆರಾಮ್ ಎಲ್ಲಾ ಸಿಗ್ತೈತಿ ನಿನಗೆ ಇಲ್ಲಿ ಇದ್ದೆ ಅಂದ್ರೆ. ನಿನಗೆ ಸಿಗಲಾರ್ದಂತದ್ದು ಯಾವ್ದೈತಿ ಹೇಳಿಲ್ಲಿ? ಸತ್ಸಂಗದೊಳಗೆ ನಿನಗೆ ಸಿಗಲಾರ್ದಂತದ್ದು ಯಾವ್ದೈತಿ? ಎಲ್ಲಾ ತರದ ಅನುಕೂಲತೆ ಐತಿ ನಿನಗೆ. ಇದ್ದು ನೋಡ್ಕೋ, ಗಟ್ಟಿಯಾಗಿ ಉಳಿದು ನೀನು. ಒಮ್ಮೆ ನಿನಗೆ ಅದ್ರ ಒಳಗೆ ಸ್ವಾದ ಹತ್ತಾಕೈತಿ ಅಂದ್ರೆ ಅತ್ತಾಗಿಂದ ಎತ್ತು ಹೋಗೋದಿಲ್ಲ. ಬ್ಯಾಡಪ್ಪ, ಏನು ಲಾಭ ಇಲ್ಲ ಅದ್ರಾಗ. ನಾವು ನೋಡೇವೆಲ್ಲ ಅಡ್ಡಾಡಿ ತಿರುಗಾಡಿ ನೋಡಿ ಸಾಕಾಗಿ ಬ್ಯಾಡಿನ ಎಲ್ಲಿ ಹೋಗುದು ಬೇಡ. ಒಂದು ದೃಢ ನಿರ್ಧಾರ ಸಂಕಲ್ಪ ಮಾಡ್ಬೇಕಿಲ್ಲ. ಜಗ ಬಿಟ್ಟು ಎಲ್ಲಿ ಹೋಗುದು ಬ್ಯಾಡಿನ. ಈ ಸ್ಥಾನ ಬಿಟ್ಟು ಸ್ಥಾನ ಪಲ್ಲಟ ಆಗೋದು ಬ್ಯಾಡಿನ. ಒಳ್ಳೇದು ಬೇಕಂತ ಕರ್ಮ ಮಾಡವ ನೀ ಯಾರು? ನೀ ಒಳ್ಳೆ ವಸ್ತು ಹೌದಲ್ಲೋ? ಇದನ್ನ ವಿಚಾರ ಮಾಡುವ ಕಾಲ ಅದನ್ನ ಹೆಚ್ಚು ಮಾಡ್ಕೊಂತು. ಯಾವ್ದು ಹಿತ, ಯಾವ್ದು ಹಿತದ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ ಅನ್ನುವಂತ ವಿಚಾರದೊಳಗೆ ಕಾಲ್ ಕಡಿ. ಸಾಧನ ಪಥದಲ್ಲಿ ರಾಗದ್ವೇಷಾದಿಗಳು ಬಂದ ಅಡ್ಡಿಯನ್ನುಂಟು ಮಾಡ್ತಾವ. ಹಿಂದಿನ ಸಂಸ್ಕಾರ ಬಲ ಮುಂದಿನ ಸಂಸ್ಕಾರವೇ ಮುಂಬರುವುದರಿಂದ. ಹೌದು, ಮೊದಲಿನ ಸಂಸ್ಕಾರ ಏನಿರ್ತಾವೋ ಬಂದು ನಮಗಿದ್ದ ಸ್ಥಿತಿ ಸಮಾಧಾನವನ್ನ ಇಲ್ದಂಗ ಮಾಡ್ತಾವಲ್ಲ, ಅದರಂಗ ಮಾಡಕ್ ಹಚ್ತಾವ. ವಾಸನ ಹೇಳ್ಕೊಂಡು
ಪ್ರಾಣಿಗಳಿಗೇನು ಹಿತ ಮಾಡ್ತಿರಲ್ಲ ಅದೇ ಪುಣ್ಯ ನಿಮ್ಗೆ. ಅದು ಇಂಥಲ್ಲಿ ನಿನ್ನನ್ನು ಮಹಾತ್ಮರ ಸಂಘವನ್ನ ನಿನಗೆ ದೊರಕಿಸ್ಕೊಡ್ತೈತಿ ಪುಣ್ಯ. ಅದಕ್ಕೆ ಪುಣ್ಯದ ಬಂಡವಾಳ ಇಲ್ಲಿ ಹೆಂಗಿದೆ ನಮ್ಗೆ ಆಕೈತಿ. ಎಷ್ಟು ಪುಣ್ಯ ಆಯ್ತಪ್ಪ ನಮ್ದು. ಇದರ ಖರೆ ನಾನು ಇದು ಪುಣ್ಯ ಐತಿ ನಿಮ್ದು. ಮಠದಂತೆಲೆ ಮನಿ ಹಾಕ್ಸೇನಂದ್ರೆ ನಿಂದು ಪುಣ್ಯನ ಮತ್ತೆ. ಹೌದಿಲ್ಲ? ಹೌದ್ರಿ, ನೋಡ್ರಿ ನೀವು ಬೇಕಾರೆ. ಅಲ್ಲ, ಪುಣ್ಯಕ್ಷೇತ್ರಗಳ ಸಮೀಪ ನಾವು ಅದೇವು ಅಂದ್ರೆ ಅದೊಂದು ಭಾಗ್ಯನ. ಮತ್ತೆ ಎಷ್ಟು ಪುಣ್ಯ ಮಾಡಿರ್ಬೇಕು ನೀವು. ನೀವು ಎಟ್ಕೊಂಡು ಅಲ್ಲಿ ಹೋಗ್ಕೋಬೇಕು, ಎಳ್ಕೊಂಡು ಹೋಗೈತಿ. ಮತ್ತೆ ಅಲ್ಲಿ ಹೋಗಿಂದ ಆ ರಾಡಿ ಹೆಚ್ಕೊಂಡು ಇಲ್ಲಿ ಬಂದು ಹಸನ ಮಾಡ್ಕೋಬೇಕಾದ್ರೆ ಕತಿ ಹಿಡಿದೋಕೈತಿ. ಇಲ್ಲಿ ಯಾರ ರಾಡಿನೂ ಬರೋದಿಲ್ಲ, ಊರು ಸಾಬ್ರಿ ಇಲ್ಲ. ಹೌದಿಲ್ಲ? ಅದು ಒಂದು ಪುಣ್ಯ ಭಾಗ್ಯ ಬೇಕು ಅದಕ್ಕೆ. ಏನ್ ಖರೆ ನಾನು ಆ ಪುಣ್ಯ ಒದಗಿದಾಗ ಬರ್ತೈತಿ ನಮಗೆಲ್ಲ ಇಂಥ ಅನುಕೂಲತೆಗಳು ಸಂಘದಾಗಿ ಸಿಗುವುದು. ಇಲ್ಲೇ ಇರ್ಬೇಕು ಅನ್ನೋದು ಬಹಳ ಕಠಿಣ ಐತಿ. ಏನ್ ಮನುಷ್ಯನ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೋ. ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದರ ಹಾವಳಿ ಹೆಚ್ಚಾಕೈತಿ. ಮನಸ್ಸು ವಾಸನೆಗಳ ನಾಶ ಆದ್ರೆ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿಯೊಳಗೆ ನಿನಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕೈತಿ. ಮನುಷ್ಯನ ವಾಸನ ನಾಶ ಮಾಡ್ಕೋದ ಸನ್ಯಾಸ. ಅವಾಗ ಸನ್ಯಾಸಿ ಆಗಕ್ ಬರ್ತೈತಿ ನಮ್ಗೆ. ಎದರ ಇಚ್ಛಾನೂ ಆಗಬಾರ್ದು ನೋಡಿ. ಜಗತ್ತಿನಾಗ ಏನಾರು ಹೊಂದಬೇಕು ಮಾಡ್ಬೇಕು ಅನ್ನೋದು ಉಳಿಬಾರ್ದು. ಅವನು ನಿಜವಾದ ಸನ್ಯಾಸಿ. ನೀ ಕರ್ಮ ಮಾಡಿದ್ದು ಯಾವ್ದು ಉಳ್ದೈತಿ ಹೇಳು? ಕರ್ಮ ಚಿತಾನಿ ಲೋಕಾನಿ ಕ್ರಿಯಂತೆ. ನೀ ಯಾವ ಕರ್ಮದ ಫಲಾನೂ ಅವು ಉಳಿದಿಲ್ಲ, ನಾಶ ಆಗಬೇಕು. ವಿಷಯದ ಆಶೆ ಎಂತೆಂತ ಕರ್ಮ ಮಾಡಕ್ ಹಸ್ತತಿ ಹೇಳಿಕ್ ಬರ್ದಲ್ರಿ. ಪುಣ್ಯ ಮಾಡಕ್ ಹಚ್ಚುದಿಲ್ಲ ಅದು. ವಿಷಯದ ಆಶೆ ಇತ್ತಂದ್ರೆ ಇನ್ನೊಬ್ರಿಗೆ ಹಿತ ಮಾಡಕ್ ಹಚ್ಚುದಿಲ್ಲ ಅದು. ಬರೀ ಪಾಪ ಕೃತಿಗಳನ್ನ ಮಾಡ, ಬರೀ ಅದ ಹೆಸರು, ಮತ್ತೊಂದು ಏನು ಇರುವುದಿಲ್ಲ. ವಿಷಯದ ಇಚ್ಛಾನ ಎಲ್ಲ ನಿನ್ನ ಬಂಧನಕ್ಕೆ ಹಾಕಿದ್ದಾನೆ. ವಿಷಯದ ಆಶಯ ದಶಿಂದ ಎಂತೆಂಥ ಕರ್ಮಗಳನ್ನು ಮಾಡ್ತೀನಿ ನೋಡ್ಕೊ. ಕರ್ಮ ಮಾಡಿದ್ಮೇಲೆ ಅದ್ರ ಫಲ ಉಣ್ಣು ತಪ್ಪುದಿಲ್ಲ. ವಿಷಯದ ಆಶಯ ನಾಶ ಆದಾಗ ಕರ್ಮಗಳ ಕಾಟ ತಪ್ತೈತಿ. ಏನ್ ಅದಕ್ಕೆ ನಿಜವನ್ನ ತಿಳಿದ ಮ್ಯಾಗ ವಿಷಯದ ಆಶಯ ಎಲ್ಲ ಹೋತವಂಗ. ಅವಾಗ ಕರ್ಮದ ಕಾಟ ಇಲ್ಲ ಅವಂಗ. ನಿಜವನ್ನ ಅರಿದ ಯೋಗಿಗೆ ಆವ ಕರ್ಮದ ಏನಾರು ಮಾಡ್ಬೇಕನ್ನೋದು ಉಳಿಲಿಲ್ಲ. ಮಾಡ್ಬೇಕನ್ನೋದಿಲ್ಲ, ಬಿಡ್ಬೇಕನ್ನೋದು ಇಲ್ಲ. ವಿಷಯದ ಆಶೆಯನ್ನು ಯಾವ ಕಳ್ಕೊಂಡಿರ್ತಾನ ಅವನು ಎಲ್ಲವನ್ನೂ ಮಾಡಿದಂಗಾತು. ಸರ್ವಂ ತೇನ ಪಠಿತಂ ಸರ್ವಂ ತೇನ ತ್ಯಕ್ತಂ ಸರ್ವತೇನ ಕೃತಂ ಅಂತ. ಅವನಿಂದ ಎಲ್ಲ ವಿಧಿ ವಿಧಾನಗಳು ಮಾಡಲ್ಪಟ್ಟವು ಅಂತ. ಆಶೆಯನ್ನು ನಾಶ ಮಾಡಿಕೊಂಡ ಅವನು ಅದನ್ನು ನಾಶ ಮಾಡ್ಕೊಳ್ಳಿ. ಇಂಥ ವಿಚಾರಗಳನ್ನ ಹೇಳುವುದು ಕೇಳುವುದು ಮಾಡೋದ್ರಿಂದ ಅವು ಕ್ಷೀಣಕ್ಕೋ ಅಂತ ಬರ್ತವೆ. ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ನಾನಾ ಆನಂದ ಸ್ವರೂಪ ಇದ್ದೇನನ್ನೋ ಅನುಭವ ನಿಮಗೆ ಆಕೈತಿ. ಪ್ರತಿಯೊಬ್ಬರಿಗೆ ನಮ್ಗೆ ಯಾಕೆ ಅದು ಅನುಭವ ಬರೋದಂದ್ರೆ ವಾಸನೆ ಆಶಯ ಒಳಗೆ ತುಂಬಿಕೊಂಡು ಜಗತ್ತಿನಾಗ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋ ಬಯಕೆಗಳೇನದಾವಲ್ಲ ಇವೆಲ್ಲ ನಾಶ ಆಗ್ಬೇಕು ನೋಡ್ರಿ. ಎದ್ರ ಬಗ್ಗೆನೂ ಬಯಕೆ ಉಂಟಾಗಬಾರ್ದು. ನಾವು ಯಾರು ವಿಷಯದಿಂದ ಸುಖ ಸಿಗ್ತೈತೆ ಅಂತ ವಿಷಯದ ಆಶಯ ಮಾಡ್ತಾರ ಅವ್ರು ನಿರಂತರ ದುಃಖವನ್ನು ಹೊಂದಬೇಕಾಗ್ತದೆ. ವಿಷಯದ ಆಶೆಯನ್ನ ಯಾವ ಕೈ ಬಿಡ್ತಾನ ಅವ ದುಃಖರಹಿತ ಆಗಿರ್ತಾನ. ಯಾವುದೇ ತರದ ಅನ್ಯ ಆಲೋಚನೆಗಳು ಇಲ್ಲದಾಗ ಇದ್ದ ವಸ್ತುವಿನ ಅನುಭವ ನಮ್ಗೆ ನೋಡ್ರಿ. ಯಾವುದೇ ತರದ ಆಲೋಚನೆಗಳ ಕಲ್ಪನೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅದು ಇದ್ದ ವಸ್ತುವಿನ ಅನುಭವ ಎಲ್ಲರಿಗೂ ಸಹಜವಾಗಿ ಅನುಭವ ಕೊಡ್ತದೆ. ಅದರ ಅನುಸಂಧಾನ ಮಾಡಿ ಇವು ಕಲ್ಪನೆಗೆ ಬಂದದ್ದೆಲ್ಲ ಇಲ್ಲದನ್ನು ಕಲ್ಪಿಸ್ಕೊಂತೀಯಲ್ವ ನೀನು. ಈ ಕಲ್ಪಿಸ್ಕೊಂಡದ್ದೆಲ್ಲ ಇಲ್ಲದ್ದವ. ಆ ಇದ್ದ ವಸ್ತುವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಅಕಲ್ಪಿತವಾದದ್ದು. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ, ಇಲ್ಲದ್ದು. ಇದ್ದ ವಸ್ತು ಅದು ಅಕಲ್ಪಿತ, ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪನೆಗೆ ಬಂದದ್ದೆಲ್ಲ ಅದು ಇಲ್ಲದ್ದನ ಮಾಯಾನ.
ಅದಕ್ಕೆ ಆವರಣ ಮುಸುಕವಾಗಿಬಿಟ್ಟೈತೆ, ಅಜ್ಞಾನ ಮುಸುಕೈತಿ. ಇದು ವಸ್ತುವಿನ ಅನುಭವ ನಮ್ಗೆ ಆಗಬಾರ್ದು. ಯಾವ ಯಾವನು ಮನೋವಿಜಯವನ್ನು ಪಡೆದುಕೊಳ್ಳುವುದಿಲ್ಲವೋ ಅವನು ಸರ್ವ ವಿಧದಲ್ಲಿ ದುಃಖ ಭಾಗಿಯಾಗುವನು. ಹೌದು, ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಳ್ಳಿಲ್ಲ ಅಂದ್ರೆ, ಮನಸ್ಸಿನ ಶ್ರಮ ಇರಲಿಲ್ಲ ಅಂದ್ರೆ ನಿರಂತರ ದುಃಖವನ್ನು ಹೊತ್ತಾನ. ಏ ನೀ ಬೇಕಾದಂಗೆ ಸಂಸಾರದೊಳಗಿದ್ರು ನಿನ್ನೊಳಗೆ ಮಾತ್ರ ಸಂಸಾರ ಬರಬಾರ್ದು. ಹೌದು, ಹಂಗಿರ್ಬೇಕು ನಾವು. ಈಸಬೇಕು, ಇದ್ದ ಜಯಿಸಬೇಕು, ಆಸೆ ಲೇಷ ಆಸೆ ಇಲ್ಲದಂಗ ಅಂತ. ಎಲ್ಲದ್ರಾಗೂ ಅದಾನಪ್ಪ ಅವ, ಆದ್ರೂ ಹಸುವ ಅಲಿಪ್ತ ಆಗ್ಯದ ನಾವು, ಎದನ್ನು ಹಚ್ಕೊಳ್ಳೋದಂಗ. ಕುಂಬಾರ ಹುಳ ನೀರಾಗಿದ್ರು ಒಂದು ಹನಿ ಹಚ್ಬೋದಿಲ್ಲ ಅಂತ. ಹೌದು, ಕಮಲದೆಲೆ ನೀರಾಗಿದ್ರು ಅದಕ್ಕೂ ಒಂದು ಹನಿ ಹತ್ತದ. ಹಂಗ ಬಾಳೆ ಮಾಡಂತ. ಆದಿ ಮಾಯ ಆಸುಪ್ತಿಯಲ್ಲಿರುವ ಜೀವನಿಗೆ ಈ ಜಗತ್ತೆಂಬ ಕನಸು, ತೋರಿಕೆಯ ಕನಸು ಬಿದ್ದದ. ಯಾವಾಗ ಇದರಿಂದ ಇವು ಎಚ್ಚರಕ್ಕನ ಅವಾಗ ದುಃಖರಹಿತ ಆಗಿ ಇರ್ಲಿಕ್ಕೆ ಬರ್ತದೆ ನೋಡ್ರಿ. ವಿಷಯ ವಸ್ತುಗಳಲ್ಲಿ ಅನಾಸಕ್ತಿಯನ್ನು ಹೊಂದುವುದೇ ಮನೋವಿಜಯವನ್ನು ಹೊಂದಲು ಉತ್ತಮವಾದಂತಹ ಉಪಾಯ. ವಿಷಯ ವಸ್ತುಗಳೆಲ್ಲ ಇವು ದುಃಖ ಕೊಡ್ತಾವ ಅಂತ ತಿಳ್ಕೊಂಡ ವೈರಾಗ್ಯವನ್ನು ಹೊಂದ, ಅವಾಗ ಮನುಷ್ಯನ ಶ್ರಮ ಆಕೈತಿ, ಮನೋ ನಿಗ್ರಹ ಮಾಡ್ಕೊಳಕ್ ಬರ್ತೈತಿ. ಅವ್ ಸಿಗ್ತೈತಿ ಅನ್ನೋ ಬುದ್ಧಿ ಇತ್ತಂದ್ರೆ ಮನೋ ನಿಗ್ರಹ ಆಗುದಿಲ್ಲ. ನೀವು ನೋಡ್ರಿ, ನೀವು ಮನಸ್ಸಿನಾಗ ಸಿಗ್ತೈತಿ ಅನ್ನೋ ಆಶೆ ಅದಕ್ಕೆ ಮಾಡಕ್ ಹಸ್ತೈತಿ, ಅದ್ ತೀಕಾಕ್ ಹಸ್ತೈತಿ, ಮನಸ್ಸು ಚಂಚಲಕೈತಿ. ಇದು ಸಿಗಬಹುದಲ್ಲ ಅಂತ. ಸಿಗೋದಿಲ್ಲ ಅನ್ನೋದನ್ನ ಅದಕ್ಕೆ ಮನದಟ್ಟು ಮಾಡಿಕೊಡು. ಮನಸ್ಸಿಗೆ ಯಾಕೆ ಹೇಳ್ತಿಲ್ಲ, ಮನಸ್ಸು ಯಾಕೆ ದನಿತಿ ಇಲ್ಲೇ ಇಲ್ಲದ್ರಾಗ ಎಷ್ಟು ಜನ್ಮ ಆತಿದ್ರಾಗ ತಿರ್ಗಾಕೈತಿ ನೀನು ಅಂತ ವಿಚಾರ ಮಾಡಿ ಮನಸ್ಸಿಗೆ ಬುದ್ಧಿ ಹೇಳಿ ಹಿಂದಕ್ಕೆ ಸರ್ವ ಪ್ರಯತ್ನ. ಇದ ವಿಚಾರ ಇದು ಬಲಿಬೇಕು. ಆತ್ಮ ವಿಚಾರ ಬಲ್ತಾಗ ಅದು ಮನಸ್ಸನ್ನ ನಿಗ್ರಹ ಮಾಡ್ಕೊಳಿಕ್ ಬರ್ತೈತಿ. ಏನ್ ಇದ್ರೊಳಗೆ ಕಾಲ ಕಳಿಬೇಕು ನೋಡ್ರಿ. ಅನಾತ್ಮ ವಿಚಾರಗಳೆಲ್ಲ ಹೋಗ್ಬೇಕು, ಇದು ಆತ್ಮ ವಿಚಾರ ಗಟ್ಟಿ ಆಗ್ಬೇಕು. ಅಭ್ಯಾಸ ಬಲದಿಂದ ಇದು ಸಾಧ್ಯ ಐತಿ. ಅದಕ್ಕೆ ಅದನ್ನು ಮಾಡ್ಕೊಂಡು ಆತ್ಮಚಿಂತನದ ಅಭ್ಯಾಸ ಮಾಡಿ 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 ಅದು ಗಟ್ಟಿ ಐತಿ. ಅದ ಭಾವ ಅನುಭವ ಬರಾಕೈತಿ. ಅಭ್ಯಾಸ ಇಲ್ಲದ ನಮ್ಗೆ ಇದು ಅನುಭವ ಬರುದಿಲ್ಲ. ಆತ್ಮಚಿಂತನದ ಅಭ್ಯಾಸ, ಶ್ರವಣ, ಮನನ, ನಿಧಿಧ್ಯಾಸನ ಇದನ್ನು ನಾವು ಮಾಡ್ಬೇಕು. ಇದು ನಮ್ಮ ಕರ್ತವ್ಯದ. ಅದಕ್ಕೆ ಮಹಾತ್ಮರೆಲ್ಲ ಅದಕ್ಕೆ ಮಹತ್ವ ಕೊಟ್ಟರು. ಇಲ್ಲ ಅಂದ್ರೆ ನಿನಗೆ ಮತ್ತು ಅನಾತ್ಮ ವಿಚಾರ ಮತ್ತು ಗಟ್ಟಿ ಆಗ್ಬಿಡ್ತೈತಿ. ಇದನ್ನ ಬಂದ್ ಆತನ ಇದನ್ನ ಮಾಡೋದು ಬಿಡ, ನೀನು ಬರೀ ಅದ ಗಟ್ಟಿ ಆಕೈತಿ. ಸಮಾಧಾನ ಇಲ್ಲಿ ಬಿಡ್ರಿ ನಮ್ಗೆ. ಇದನ್ನ ಕೇಳೋದು ಬಿಟ್ಟೇ ಕಳ್ಕೊಂಡೆ ಅಲ್ವ ನೀನು ಇದು ಸಮಾಧಾನ. ಅದಕ್ಕೆ ಇದನ್ನು ಮಾಡು. ಎಲ್ಲಾ ಕೆಲಸ ಬಿಟ್ಟಾದ್ರೂ ನಿನ್ನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂತ ಇದ್ದಾಗ ಅದ್ರ ಅನಾತ್ಮ ವಿಚಾರದ ನೆನಪ ಬರುದು ನಿನಗೆ. ಅದು ಎಷ್ಟು ಜನ್ಮದ ಕಿವಿಗೆ ಮಾಡ್ಬೇಕಾದ್ರೂ ಸತತ ಇದು ಪುಣ್ಯ ಬೇಕು ನಿನಗೆ. ಆತ್ಮ ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕಾದ್ರೂ ಒಂದು ಪುಣ್ಯ ಇದ್ರೆ ಸಾಧ್ಯ. ಪುಣ್ಯ ಇಲ್ಲದವ್ರಿಗೆ ಅಂತೂ ದೊರಕುವುದು. ಎಷ್ಟು ಪುಣ್ಯ ಮಾಡಿದ್ದನು, ಯಾವಾಗಲೂ ಇದ ಚಿಂತನದೊಳಗೆ ಕಾಲ್ ಕಳೆಯುವಂತ ಭಾಗ್ಯ ಸಿಕ್ಕೈತೆ ಅಂದ್ರೆ ನಿನ್ನಂತ ಭಾಗ್ಯವಂತನ ಇಲ್ಲ ಈ ಜಗತ್ತಿನೊಳಗಂತ. ಯಾವಾಗಲೂ ಇದ ವಿಚಾರ. ಹೊರಗಿನ ಊರು ಸಾಬರಿ ಪಾಪಿ ಅವ, ಆ ಸುದ್ದಿ ತಗೊಂಡೇನೆ ಈ ಸುದ್ದಿ ತಗೊಂಡೇನೆ ಎದಕ್ ಬರ್ತದೆ ಪಾಪ. ಅದನ್ನ ಮಾಡಕ್ ಹಸ್ತೈತಿ, ಯಾಕಡೆ ಎಳಿಸ್ತೈತಿ. ಅದು ಪಾಪಿ ಇತ್ತಂದ್ರೆ, ಅವ್ ಪುಣ್ಯವಾನ ಇದ್ದಂದ್ರೆ ಅದನ್ನ ಕಿವ್ಯಾಗ ಹಾಕೋದೇ ಇಲ್ಲ. ಇದು ಯಾವಾಗಲೂ ಆತ್ಮಚಿಂತನದೊಳಗೆ ಇದ್ರೊಳಗೆ ಲಾಭ ಐತೆ ಅನ್ನೋದು ಅವ್ನು ಹೊಳಿತು. ಅದಕ್ಕೆ ನಾವೆಲ್ಲರೂ ಹೊಂದಾಕ್ ಬರ್ತೈತಿ ನಮ್ಗೆ. ಅಭ್ಯಾಸ ಬಲದಿಂದ ಏನನ್ನಾದ್ರೂ ಸಾಧಿಸ್ಬೋದು. ನಮ್ಮಂಥವ್ರಿಗೆ ಹೆಂಗೆ ಆಗ್ಬೇಕು, ಎಂಥವ ಬೇಕಂತ ಪಾಪಿ ಅದಾವಂದ್ರೆ ಹೊಂದಾಕ್ ಬರ್ತೈತಿ. ಇದ್ರ ಕಡೆ ಒಲವು ಆಕೈತಿ ಅಂದ್ರೆ ಪುನಃ 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 ಇದನ್ನ ಕೇಳುದು ಮಾಡಾಕೈತಿ ಅಂದ್ರೆ ನಿನಗೆ ಅದು ಅನುಭವ ಬರಕ್ ಶುರು ಆಗೈತಿ. ಇದ ಗಟ್ಟಿ ಆಕೈತಿ. ಅದಕ್ಕೆ ಎಲ್ಲಾ ಬಿಟ್ಟು ಮೊದಲು ಇದನ್ನ ಮಾಡ್ಕೊ. ಹೊಂಟೈತಿ ಹೆಂಗೋ ಶರೀರ ಹೋಗೋದ್ರೊಳಗೆ ಈ ಲಾಭ ಮಾಡ್ಕೊ. ಇನ್ನು ಇರುವಿನ ಬಗ್ಗೆ ಹೆಚ್ಚು ವೇಳೆಯನ್ನ ನಾವು ಇದ್ರಾಗ ಕಳಿಬೇಕು, ಆವಿಷ್ಯದ ವೇಳೆಯನ್ನ. ಅಂದ್ರೆ ಈ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆಗೈತಿ. ಇಲ್ಲಾಂದ್ರೆ ವ್ಯರ್ಥ ಆತಂದ್ರೆ.
सकल साधु संत महाराज को